ಈ ಧರ್ಮದ ಚಿಂತನೆ ಯಾರಿಗೆ ಬೇಕು ಅಂದರೆ, ಯಾರು ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ ಆಶಿಸ್ತಾನೋ ಅಂಥವನಿಗೆ ಧರ್ಮದ ಚಿಂತನೆ ಬೇಕು. ಯಾಕೆಂದರೆ ನಮ್ಮ ಚತುರ್ಥ ಪರ್ಯಾಯ ವಿಶ್ವಗೀತಾ ಪರ್ಯಾಯದ ಎರಡನೆಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಂಡಲೋತ್ಸವ ಎಂಬುದಾಗಿ ನಾವು ಯೋಜಿಸಿದ್ದು, ಈ ಒಂದು ಸಂದರ್ಭದಲ್ಲಿ ಸಮಗ್ರ ಒಂದು ಚಿಂತನೆಯ ಕಾರ್ಯಕ್ರಮವನ್ನು ಹಾಕಿಕೊಳ್ಳಬೇಕು. ಒಳ್ಳೆಯ ಚಿಂತಕರನ್ನು ಕರೆಸಿ ಜನರನ್ನು ಚಿಂತನೆಗೆ ಪ್ರೇರಣೆ ಬರುವ ಹಾಗೆ ಮಾಡಬೇಕು ಎಂಬಂತಹ ಒಂದು ಯೋಚನೆಯೊಂದಿಗೆ ಜ್ಞಾನ ಮಂಡಲೋತ್ಸವವನ್ನು ಕೂಡ ನಾವು ಸಂಕಲ್ಪ ಮಾಡಿದ್ದೇವೆ. ಬೇರೆ ಬೇರೆ ಕ್ಷೇತ್ರದ ಚಿಂತಕರನ್ನು ಕರೆಸಿ ಅವರ ಚಿಂತನ ಲಹರಿಯನ್ನು ಶ್ರೀಹರಿಗೆ ಸಮರ್ಪಣೆ ಮಾಡತಕ್ಕಂತಹ ಈ ಒಂದು ಕಾರ್ಯಕ್ರಮ. ಅದರಂತೆ ಇವತ್ತು ನಮಗೆ ತುಂಬ ಆತ್ಮೀಯರು, ಪ್ರಸಿದ್ಧ ಚಿಂತಕರು ಆದಂತಹ ರವೀಂದ್ರ ಜೋಶಿಯವರು ಆಗಮಿಸಿದ್ದಾರೆ. ರವೀಂದ್ರ ಜೋಶಿಯವರ ಪರಿಚಯ ಅವರ ವಿಚಾರದ ಮುಖಾಂತರನೇ ನಮಗೆ ಆದದ್ದು. ಯಾವಾಗಲೂ ಕೂಡ ವ್ಯಕ್ತಿತ್ವ ಅಂತ ಹೇಳಿದರೆ ಬಾಡಿ ಅಥವಾ ಬಾಡಿ ಲ್ಯಾಂಗ್ವೇಜ್ ಅಲ್ಲ, ಅವರ ಚಿಂತನೆ ಏನಿದೆ ಅದೇ ವ್ಯಕ್ತಿತ್ವ. ಯೋ ಯಶ್ರದ್ಧಃ ಸಯ್ಯವಸಃ ಅಂಥೇಳಿ ಕೃಷ್ಣ ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಅಂದರೆ ಏನು? ಅವನ ದೇಹವೋ, ದೇಹದ ಆಕಾರವೋ, ಅಥವಾ ಅವನ ಫೋಟೋನೋ, ಇದು ಯಾವುದೂ ಅಲ್ಲ. ವ್ಯಕ್ತಿ ಅಂತೇಳಿ ಹೇಳಿದರೆ ವಿಚಾರಗಳು. ಯಾವ ವ್ಯಕ್ತಿಯ ವಿಚಾರಗಳು ಹೇಗಿದೆಯೋ ಅದು ಅವನ ವ್ಯಕ್ತಿತ್ವ. ಆದ್ದರಿಂದ ನಮ್ಮ ರವೀಂದ್ರ ಜೋಶಿಯವರ ಒಂದು ಪರಿಚಯವೇ ಅವರ ಒಂದು ವಿಚಾರಗಳ ಮುಖಾಂತರ ನಮಗೆ ಆಗಿದೆ. ಸೋಷಲ್ ಮೀಡಿಯಾದಲ್ಲಿ ಅತ್ಯಂತ ಪ್ರಖರವಾದಂತಹ ಮತ್ತು ನೇರವಾದಂತಹ ವಿಚಾರಗಳನ್ನು ಮಂಡಿಸುವವರು. ಯಾವಾಗಲೂ ಕೂಡ ಎಷ್ಟೋ ಜನ ವಿಚಾರದ ಜೊತೆಗೆ ಕಾಂಪ್ರಮೈಸ್ ಮಾಡಿಕೊಳ್ತಾರೆ. ಯಾರಿಗೆ ನೋವಾಗ್ತದೋ ಏನೋ, ಯಾರಿಗೆ ಸತ್ಯ ಹೇಳಿದರೆ ಏನು ತೊಂದರೆ ಆಗ್ತದೋ ಏನೋ ಎಂಬುದಾಗಿ ಈ ರೀತಿಯಾಗಿ ಚಿಂತನೆ ಮಾಡಿ ವಿಚಾರವನ್ನೇ ಡೈಲ್ಯೂಟ್ ಮಾಡತಕ್ಕಂತಹ ವಿಚಾರವನ್ನೇ ಅದನ್ನು ತಿಳಿಗೊಳಿಸ್ತಕ್ಕಂತಹ ಅನೇಕ ಜನರು ಇದ್ದಾರೆ. ಆದರೆ ಸತ್ಯದ ಜೊತೆಗೆ ಎಂದೂ ನಾವು ರಾಜಿ ಮಾಡಿಕೊಳ್ಳುವುದಿಲ್ಲ. ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತೇವೆ. ನಿಷ್ಠುರವಾದರೂ ಪರವಾಗಿಲ್ಲ, ನಾವು ಸತ್ಯವನ್ನೇ ಹೇಳಬೇಕು, ಜನರಿಗೆ ನಿಜವಾದಂತಹ ಒಂದು ವಿಚಾರವನ್ನು ನಾವು ನೀಡಬೇಕು ಎಂಬಂತಹ ಒಂದು ಇರಾದೆಯಿಂದ ತನ್ನ ವಿಚಾರದ ಹರಿಯನ್ನು ಸೋಷಲ್ ಮೀಡಿಯಾದಲ್ಲಿ ಇವತ್ತು ಹರಿಬಿಟ್ಟು ಅವರು ಒಂದು ಒಳ್ಳೆಯ ಫಾಲೋವರ್ಸ್ಗಳನ್ನು, ಸುಮಾರು 4 ಲಕ್ಷ ಜನ ರವೀಂದ್ರ ಜೋಶಿಯವರ ಅಭಿಮಾನಿಗಳಿದ್ದಾರೆ. ಎಷ್ಟೋ ಜನ ಅವರನ್ನು ನೋಡದೇ ಇರ್ಬೋದು, ಆದರೆ ಅವರ ವಿಚಾರದ ಮುಖಾಂತರ ಅವರಿಗೆ ತುಂಬ ಆತ್ಮೀಯರಾಗಿ ಇದ್ದಾರೆ. ಅಂತಹ ಒಂದು ವೈಚಾರಿಕ ಪ್ರತಿಭೆ ಮತ್ತು ಒಂದು ವೈಚಾರಿಕವಾದಂಥ ಸಿರಿವಂತಿಕೆ ಅದು ರವೀಂದ್ರ ಜೋಶಿಯವರಲ್ಲಿ ಇದೆ. ರಾಜಾಂಗಣದಲ್ಲಿ ಮಾತಾಡೋದು ಹೆಸರೇ ರಾಜಾಂಗಣ ರೀ. ಅದಕ್ಕಿಂತ ಇನ್ನೇನು ಶಬ್ದ ಇರ್ಲಿಕ್ಕೆ ಸಾಧ್ಯ? ಯಾರ್ಯಾರು ಬಂದು ಹೋಗಿರಬಹುದು ಆಲೋಚನೆ ಮಾಡಿ. ಉದ್ಧಾಮ ಪಂಡಿತರು, ವೇದ ಬ್ರಹ್ಮರು, ಎಲ್ಲ ಚತುರ್ವೇದಗಳನ್ನು ಅರೆದು ಕುಡಿದವರು, ಉಪನಿಷತ್ತನ್ನು ಕರತಲಾಮಲಕ ಮಾಡಿಕೊಂಡವರು, ಪೌರಾಣಿಕ ವ್ಯಕ್ತಿಗಳನ್ನು ಹಾಗೆಯೇ ಬಾಯಿಗೆ ಮಕ್ಕಳನ್ನು ಎದುರುಗಡೆ ಆಟ ಆಡಿಸಿದ ಹಾಗೆ ಹೇಳಿದಂಥ ದೊಡ್ಡ ದೊಡ್ಡ ವಿದ್ವಾಂಸರ ವೇದಿಕೆಯ ಮೇಲೆ ನನ್ನಂಥ ಒಬ್ಬ ಅತ್ಯಂತ ಬಾಲಿಶವಾದಂಥ, ಈಗ ತಾನೇ ಕಣ್ಣು ಬಿಡ್ತಾ ಇರುವಂಥ ವ್ಯಕ್ತಿ 2 ಮಹಾನ್ ವ್ಯಕ್ತಿತ್ವಗಳ ಬಗ್ಗೆ, ಅಧ್ವರ್ಯುಗಳ ಬಗ್ಗೆ, ಚೈತನ್ಯಗಳ ಬಗ್ಗೆ ಮಾತನಾಡಬೇಕಾದಂಥ ಸುಯೋಗ. ಇದಕ್ಕಿಂತ ಸಂತೋಷ ಇನ್ನೇನಿರ್ಲಿಕ್ಕೆ ಸಾಧ್ಯ ಹೇಳಿ ನಾನು. ಆಮೇಲೆ ಮಜಾ ನೋಡಿ, 2 ಕ್ಯಾರೆಕ್ಟರ್ಗಳ ಬಗ್ಗೆ ನಾನು ಮಾತಾಡಬೇಕು. ಒಂದು ಶ್ರೀಕೃಷ್ಣ ಪರಮಾತ್ಮ, ಇನ್ನೊಂದು ಚಾಣಕ್ಯ. ಇಬ್ಬರ ಕಾಲಘಟ್ಟ ಬೇರೆ ಬೇರೆ. ಒಬ್ಬರು ದ್ವಾಪರ ಯುಗದಲ್ಲಿ ತಮ್ಮ ಅವತಾರವನ್ನು ಎತ್ತಿದಂಥ ವ್ಯಕ್ತಿ, ಇನ್ನೊಬ್ಬರು ಕ್ರಿಸ್ತಪೂರ್ವ 689ರಲ್ಲಿ ತಮ್ಮ ಬದುಕನ್ನು ಮಗಧ ಸಾಮ್ರಾಜ್ಯ ಕಟ್ಟಲಿಕ್ಕೆ, ಶಿಷ್ಟರನ್ನು ಉಳಿಸಲಿಕ್ಕೆ, ದುಷ್ಟರನ್ನು ಶಿಕ್ಷಿಸಲಿಕ್ಕಾಗಿ ಅವತರಿಸಿದಂಥ ವ್ಯಕ್ತಿ ವಿಷ್ಣುಗುಪ್ತ, ಕೌಟಿಲ್ಯ, ಚಾಣಕ್ಯ, ನೀವು ಯಾವ ಹೆಸರು ಬಿಲ್ಬೇಕಾದ್ರೆ ಅಂಥ ವ್ಯಕ್ತಿ. ಒಬ್ರಿಗೊಬ್ರಿಗೆ ಸಂಬಂಧ ಇಲ್ಲ. ಒಬ್ಬ ದ್ವಾಪರ ಯುಗದವರು, ಒಬ್ಬರು ಇತ್ತೀಚಿನ ಕ್ರಿಸ್ತಪೂರ್ವದಲ್ಲಿ ಕಲಿಯುಗದಲ್ಲಿ ತಮ್ಮ ಅವತಾರವನ್ನು ಎತ್ತಿದಂಥ ವ್ಯಕ್ತಿ. ಒಬ್ಬರು ಇಡೀ ಜೀವನ ಪೂರ್ತಿ ತಮ್ಮ ಪವಾಡಗಳನ್ನು ತೋರಿಸಿದಂಥ ವ್ಯಕ್ತಿ, ಮತ್ತೊಬ್ಬ ವ್ಯಕ್ತಿ ಪವಾಡಗಳನ್ನು ಇಂಪ್ಲಿಮೆಂಟ್ ಮಾಡಿ ಅನುಷ್ಠಾನಕ್ಕೆ ತಂದು ಹೀಗೆ ಜಗತ್ತನ್ನು ನಡೆಸಬೇಕು ಅಂತ ತೋರಿಸ್ಕೊಟ್ಟ ವ್ಯಕ್ತಿ. ಇಬ್ಬರ ಸಮೀಕರಣ ಹೇಗೆ, ಇಬ್ಬರ ಹೋಲಿಕೆ ಹೇಗೆ, ಅದು ಭಾಳ ಇಂಟ್ರೆಸ್ಟಿಂಗ್ ಇರೋದು. ನಾನು ನೋಡಿದ ಹಾಗೆ ನಾವೆಲ್ಲರನ್ನ ಏನು ಮಾಡಿಬಿಡ್ತೀವಿ ಅಂದ್ರೆ, ತುಂಬ ಒಳ್ಳೆಯ ವ್ಯಕ್ತಿ ಇದ್ದರೆ
ಅಥವಾ ಗುರುಗಳಿದ್ರೆ ಅವ್ರನ್ನ ದೇವ್ರನ್ನ ಮಾಡಿ ಹಾಕಿಬಿಡ್ತೀವಿ. ದೇವ್ರನ್ನ ಮಾಡಿದ್ಮೇಲೆ ಅದ್ರ ಮೇಲೆ ಪ್ರಶ್ನೆಗಳೇ ಇಲ್ಲ. ನಮ್ಮ ಜಿಜ್ಞಾಸೆಗೆ ಕಟ್ಟ ಕಡೆಯ ಇದು ಏನಪ್ಪ ಅಂದ್ರೆ ಅವ್ರು ದೇವರು ಅಂತ ಹೇಳ್ಬಿಟ್ರೆ ಒಂದು ಫೋಟೋ ಹಚ್ಚಿ 2 ಉದ್ದಿನ ಕಡ್ಡೆ ಹಚ್ಚಿ ನಮಸ್ಕಾರ ಮಾಡಿ ನೀನು ನೋಡ್ಕೊ ಅಂತ ಹೇಳ್ಬಿಟ್ರೆ ಅಲ್ಲಿ ದೇವ್ರ ಕೆಲಸ ಮುಗಿದೋಯ್ತು. ಆದರೆ ಈ 2 ವ್ಯಕ್ತಿತ್ವಗಳಿದಾವಲ್ಲ, ಒಂದು ಶ್ರೀಕೃಷ್ಣ ಪರಮಾತ್ಮ ಮತ್ತೊಂದು ಚಾಣಕ್ಯ ಇದಾವಲ್ಲ, ಇವರು ಕಾಲಾಂತರದಲ್ಲಿ ಪ್ರತಿ ಬಾರಿಯೂ ಹೊಸ ಹೊಸ ಹೊಳಹುಗಳಿಗೆ ಒಡ್ಡಿಕೊಂಡಂಥ ಪಾತ್ರಗಳು. ನೋಡುವ ವ್ಯಕ್ತಿಯ ದೃಷ್ಟಿಗೆ ತಕ್ಕ ಹಾಗೆ ತಮ್ಮ ಆಯಾಮವನ್ನು ತೋರಿಸಿಕೊಂಡಂಥ ವ್ಯಕ್ತಿಗಳು. ಆದರೆ ಅವರಿಬ್ಬರ ವಿಶೇಷತೆ ಏನಪ್ಪ ಅಂತಂದರೆ, ಇಬ್ಬರು ಇವತ್ತಿನ ಕಾಲಘಟ್ಟಕ್ಕೂ ಕೂಡ ಅನ್ವಯಿಕ ಆಗುವಂಥ ವ್ಯಕ್ತಿತ್ವಗಳು. ಇವತ್ತಿಗೂ ಕೂಡ ಅವರು ಪ್ರಸಕ್ತರಾದಂಥ ವ್ಯಕ್ತಿಗಳು. ಇವತ್ತಿಗೂ ಅವರು ಸಕಾಲಿಕರಾದಂಥವರು. ಇವತ್ತಿಗೂ ಅವರು ಪ್ರಸ್ತುತರಾದಂಥವರು. ಇವತ್ತಿಗೂ ಕೂಡ ಜನಸಾಮಾನ್ಯರ ಮಧ್ಯದ ಮಿತ್ರನಾಗಿ ಹೊರಹೊಮ್ಮಬಲ್ಲಂಥ ಆದರ್ಶಗಳನ್ನು ಹೊಂದಿದಂಥ, ಪ್ರಿನ್ಸಿಪಲ್ಗಳನ್ನು ಹೊಂದಿದಂಥ 2 ವ್ಯಕ್ತಿತ್ವಗಳು. ಒಂದು ಶಿಖೆಯ ಚಿತ್ರವನ್ನು ಬರೆದ್ಬಿಡಿ. ಒಂದು ಕುಬ್ಜ ವ್ಯಕ್ತಿತ್ವ, ಒಂದು ಶಿಖೆ. ಯಾರಿಗಾದರೂ ಭಾರತ ದೇಶದಲ್ಲಿ ತೋರಿಸ್ರಿ ಯಾರಿವರು ಅಂತ ಕೇಳಿದರೆ ತಕ್ಷಣ ಅವ್ರನ್ನ ಚಾಣಕ್ಯ ಅಂತ ಹೇಳ್ತಾರೆ. ಬೇರೆ ಏನು ಮಾಡ್ಬೇಕಾಗಿಲ್ಲ ನೀವು. ಅವ್ರ ಕಣ್ಣು ಹೆಂಗಿತ್ತು, ಮೂಗು ಹೆಂಗಿತ್ತು, ಬಾಯಿ ಹೆಂಗಿತ್ತು, ಕಲರ್ ಯಾವುದಿತ್ತು, ಬಣ್ಣ ಯಾವುದದು, ಅದು ಯಾರು ಕೇಳಲ್ಲ. ಹಾಗೆ ನೋಡಿದರೆ ವಿಷ್ಣುಗುಪ್ತ, ಚಾಣಕ್ಯ ಡ್ವಾರ್ಫ್, ಬಹಳ ಕುಳ್ಳ ವ್ಯಕ್ತಿತ್ವ ಅಂತ ನಾನು ಓದಿದ್ದು. 3.5 4 ಅಡಿ 4.5 ಅಡಿ ಅಷ್ಟು ಇದ್ದರು. ಕಪ್ಪು ವರ್ಣ, ಸುಂದರನಲ್ಲ, ಆದರೆ ಕಠೋರವಾದ ವ್ಯಕ್ತಿತ್ವ. ಆತನ ನಡೆಯಲ್ಲಿಯೇ ಬಿರುಸು. ಆ ಬಿರುಸನ್ನು ಇಡೀ ಜೀವನ ಪೂರ್ತಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆದ ಮೇಲೂ ಅದೇ ಕಠೋರತೆಯನ್ನು ರಾಜನ ವಿಷಯಕ್ಕೆ ಇಟ್ಟುಕೊಂಡಂತಹ ವ್ಯಕ್ತಿ. ಹಾಗೆ ಒಂದು ಶಿಖೆಯ ಮೂಲಕ ಅಂದರೆ ಒಂದು ಚಂಡಿಕೆಯನ್ನು ಬರೆದುಬಿಟ್ರೆ ಅದು ಚಾಣಕ್ಯ. ಇನ್ನು ಕೃಷ್ಣನನ್ನು ತೋರಿಸ್ಲಿಕ್ಕೆ ಭಾಳ ಚಂದ ಚಿತ್ರ ಬರೀಬೇಕಾದ ಕಲಾವಿದ ಏನು ಬೇಕಾಗಿಲ್ಲ. ಒಂದು ನವಿಲುಗರಿ, ಒಂದು ಕೊಳಲನ್ನು ತೋರಿಸ್ಬಿಟ್ರೆ ಶ್ರೀಕೃಷ್ಣ ಪರಮಾತ್ಮ ಅಂತ. ಆಮೇಲೆ ಕೃಷ್ಣ ಪರಮಾತ್ಮನಿಗಿರುವಂಥ ವಿಶೇಷತೆ ಏನಪ್ಪ ಅಂದರೆ, ನೀವು ಕೃಷ್ಣನನ್ನು ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೋಬಹುದು. ನಿಮಗೆ ಹೇಗೆ ಕಾಣಬಲ್ಲರೋ, ನಿಮಗೆ ಹೇಗೆ ಬೇಕೋ ಹಾಗೆ ಕೃಷ್ಣನನ್ನು ನೀವು ರೂಪಿಸಿಕೊಳ್ಳಬಹುದು. ಅಂಥ ಅದ್ಭುತವಾದಂಥ, ವರ್ಣರಂಜಿತವಾದಂಥ, ರಂಜನೀಯವಾದಂಥ, ಆಧ್ಯಾತ್ಮಿಕವಾದಂಥ ಏನೇನು ಹೇಳ್ತೀರಿ ಅಷ್ಟನ್ನು ಆರೋಪಿಸಬಲ್ಲಂಥ ವ್ಯಕ್ತಿತ್ವ ಕೃಷ್ಣ. ಅದಕ್ಕೆ ಕರ್ಷತಿ ಇತಿ ಕೃಷ್ಣ. ಯಾವುದು ನಿನ್ನನ್ನು ಚುಂಬಕದ ಹಾಗೆ ಆಕರ್ಷಿಸತ್ತೋ ಆತನೇ ಕೃಷ್ಣ ಅಂತ. ಎಷ್ಟು ಸುಂದರವಾಗಿದೆ ನೋಡಿ. ಕೃಷ್ಣ ಯಾರನ್ನ ಆಕರ್ಷಿಸಲಿಲ್ಲ ಹೇಳಿ? ರಾಧೆಯನ್ನು ಆಕರ್ಷಿಸಿದ, ಮೀರಾಬಾಯಿಯನ್ನು ಆಕರ್ಷಿಸಿದ. ಆಕರ್ಷಿಸಲಾರದವರೇ ಇಲ್ಲ, ಎಲ್ಲರೂ ಆತನ ಆಕರ್ಷಣೆಗೆ ಒಳಪಟ್ಟವರೇ. ನಾವು ಕೂಡ ಆಕರ್ಷಣೆಗೆ ಒಳಪಟ್ಟಿದ್ದರಿಂದಾಗಿ, ಆ ಚುಂಬಕ ವ್ಯಕ್ತಿತ್ವ ನಮ್ಮನ್ನು ಸೆಳೆದದ್ದರಿಂದಾಗಿ ಇವತ್ತು ನಾವು ಕೃಷ್ಣನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲದೆ ಹೋಗಿದ್ರೆ ದ್ವಾಪರದ ಯುಗದ ಒಂದು ಅವತಾರ ಇವತ್ತಿಗೂ ಪ್ರಸ್ತುತ ಆಗಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಆಲೋಚನೆ ಮಾಡಿ ನೋಡಿ. ಈತ ವಿಶ್ವತೋಮುಖವಾದಂಥ ವ್ಯಕ್ತಿತ್ವ. ಅಂದರೆ ಒಂದು ಪ್ರದೇಶಕ್ಕೆ ನೀವು ಅವರನ್ನ ಸೀಮಿತಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ದ್ವಾರಕೆಯ ಕೃಷ್ಣ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹಸ್ತಿನಾಪುರದ ಕೃಷ್ಣ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಯಾವುದೋ ಒಂದು ರಾಜ್ಯಕ್ಕೆ ಅವರನ್ನು ನೀವು ಅಲ್ಲಿಗೆ ಒಳಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ಯಾವ ಭಾಗಕ್ಕೆ ಹೋದರೂ ಕೃಷ್ಣ ಅಲ್ಲಿಯ ಸ್ವದೇಶಿ ಆಗ್ತಾನೆ, ಅಲ್ಲಿಯ ಸ್ಥಳೀಯನಾಗ್ತಾನೆ, ಅಲ್ಲಿಯ ಬದುಕಿನ ಧ್ವನಿ ಆಗ್ತಾನೆ, ಅಲ್ಲಿಯ ಜಿಜ್ಞಾಸುಗಳಿಗೆ ಉತ್ತರವಾಗ್ತಾನೆ. ಅದು ಬಹಳ ವಿಶೇಷವಾದ. ಅದಕ್ಕಿಂತ ಹೆಚ್ಚು ನನ್ನನ್ನು ಆಕರ್ಷಿಸಿದ್ದೇನಪ್ಪ ಅಂದರೆ, ಇಬ್ಬರೂ ಕೂಡ ಎಂದೂ ಸಿಂಹಾಸನವನ್ನೇರಬೇಕು, ಆಡಳಿತ ಮಾಡಬೇಕು, ರಾಜನಾಗಬೇಕು, ಜನರಿಗೆ ರಾಜ್ಯವನ್ನು ಆಳಿ ತೋರಿಸಬೇಕು, ತಮ್ಮ ಆದರ್ಶವನ್ನು ಜನರಿಗೆ ಅನುಷ್ಠಾನ ಮಾಡಿ ತೋರಿಸಬೇಕು ಅಂತ ಎಂದೂ ಆಶಿಸಲೇ ಇಲ್ಲ, ಎಂದು ಸಂಕಲ್ಪವನ್ನೇ ಮಾಡಲಿಲ್ಲ. ಗುರುಗಳು ನಾನು ಭಾಳ ಕುಚೋದ್ಯ ಏನಪ್ಪ ಅಂದರೆ ನೋಡಿ, ನಿನ್ನೆ ರಾತ್ರಿ ಗುರುಗಳ ಜೊತೆ 9 ರಿಂದ 11 ಗಂಟೆ ತನಕ ಇದ್ದೆ. ಈ ಗೀತೋಪದೇಶ ಲೇಖನ ಯಜ್ಞ ಅಂತ ಮಾಡಿದ್ದು. ಭಾಳ ಅದ್ಭುತವಾದಂಥ ಆಲೋಚನೆ ಇದೆ. ಈ ಥರ ಆಲೋಚನೆ ಮಾಡಲಿಕ್ಕೆ ಸಾಧ್ಯನಾ? ನನಗೆ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ನನಗೆ ನಿನ್ನೆವರೆಗೂ ಗೊತ್ತಿರಲಿಲ್ಲ. ಇವತ್ತು ನನ್ನ ಚಾನಲ್ನಲ್ಲಿ ಈಗ ನಾನು ಮಾತಾಡ್ತಾ ಇರೋದು ಲೈವ್ ಹೋಗ್ತಾ ಇದೆ. ನನ್ನ ಸಾಮಾಜಿಕ ಪರಿವಾರದ ಬಂಧುಗಳೇನಿದ್ದೀರಿ, ನನ್ನದೊಂದು ವಿಜ್ಞಾಪನೆ ಇದೆ. ನಾನು ಇಲ್ಲಿವರೆಗೂ ತಮ್ಮ ಹತ್ರ ಏನನ್ನೂ ಕೇಳಿಲ್ಲ. ಆಧ್ಯಾತ್ಮಿಕವಾಗಿ ಒಂದು ವಿಷಯವನ್ನು ಕೇಳ್ತೀನಿ. ನಾವು ಸದೃಢವಾದ, ಸುಂದರವಾದ, ಧಾರ್ಮಿಕವಾದ
ಸಾಮ್ರಾಜ್ಯವನ್ನು ನಾವು ನೀವು ಸೇರಿ ನಿರ್ಮಾಣ ಮಾಡಬೇಕು ಅಂದರೆ ಗೀತಾ ಲೇಖನ ಜ್ಞಾನ ಯಜ್ಞದಲ್ಲಿ ನಾವು ಪಾಲ್ಗೊಳ್ಳಬೇಕು. ಏನಿದು ಗೀತಾ ಲೇಖನ ಜ್ಞಾನ ಯಜ್ಞ ಅಂದರೆ ಏನೋ ದೊಡ್ಡ, ನಾಳೆ ಬೆಳಗ್ಗಿಂದ ಸಂಜೆವರೆಗೂ 18 ಅಧ್ಯಾಯಗಳನ್ನ ಓದಿ ಬಿಡಬೇಕಾ, 700 ಶ್ಲೋಕಗಳನ್ನು ಹೇಳಿ ಬಿಡಬೇಕಾ, ಇಡೀ ದಿವಸ ನಮ್ಮ ಲೌಕಿಕ ಬದುಕನ್ನು ಬಿಟ್ಟು ಇಡೀ ದಿವಸ ಗೀತೋಪದೇಶ ಏನು ಕೃಷ್ಣ ಮಾಡದ ಅದನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನೇ ಪಠಣ ಮಾಡ್ತಾ ಕೂತ್ ಬಿಡಬೇಕಾ? ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡುವಂಥ ಯತಿವರ್ಯರು ಸುವರ್ಣೇಂದ್ರ ತೀರ್ಥರು, ಶ್ರೀಪಾದರು ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡುವಂಥ ವ್ಯಕ್ತಿ. ಅವ್ರು ಹೇಳ್ತಾರೆ, ನಿನಗೊಂದು ನೋಟ್ ಬುಕ್ ಕೊಡ್ತೀನಿ, ಸಣ್ಣ ಮಕ್ಕಳಿಗೆ ಒಂದು ಕಾಪಿ ರೈಟಿಂಗ್ ಅಂತ ಬುಕ್ ಕೊಡೋರಿ ನಾವು ಸಣ್ಣವ್ರದ 1ನೇತ್ತ 2ನೇತ್ತ 3ನೇತ್ತ ಇದ್ದಾಗ. ಏನಂದ್ರೆ ದಿವಸ ಅದಿಂದ ಜ್ಞಾನದವರೆಗೂ ಬರೀಯಪ್ಪ, ನೀನು ಅಷ್ಟೇ ಕೆಲಸ, ಬೇರೆ ಏನೂ ಮಾಡಬೇಡ. ನೀ ಬರಿತಾ 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 ನೀನು ಅದನ್ನು ಮನನ ಮಾಡಲಿಕ್ಕೆ ಶುರು ಮಾಡ್ತೀಯ. ಮನನ ಮಾಡ್ತಾ ಮಾಡ್ತಾ ನಿಂಗೆ ಕಂಠಸ್ಥ ಆಗತ್ತೆ, ನಿನ್ನ ಲಿಪಿ ಸುಂದರ ಆಗತ್ತೆ, ನಿನಗೆ ಅದು ಮನಸ್ಸಿನಲ್ಲಿ ಹೋಗತ್ತೆ. ಅದರ ಮುಂದುವರಿದ ಭಾಗವಾಗಿ ಈ ಗೀತಾ ಲೇಖನ ಜ್ಞಾನ ಯಜ್ಞ. ಏನಪ್ಪ ಹಂಗಂದ್ರೆ, ದಯವಿಟ್ಟು ನನ್ನ ಸಾಮಾಜಿಕ ಪರಿವಾರದ ಬಂಧುಗಳು ಇದನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ. ಇದು ಈ ಯಜ್ಞ ಶುರುವಾಗಿದ್ದು, ಇದರ ಸಂಕಲ್ಪ ಆಗಿದ್ದು ಉಡುಪಿಯಲ್ಲಿರಬಹುದು. ಜಗತ್ತಿನ ಎಲ್ಲ ಕಡೆ ಇರುವಂಥ ಕೃಷ್ಣ ಭಕ್ತರೇನಿದ್ದೀವಿ, ನಾವೇನು ಧಾರ್ಮಿಕ ಬದುಕನ್ನು ಯಾವತ್ತೂ ಆಚರಿಸಬೇಕು ಅಂತ ಆಶಿಸ್ತೀವಿ, ನಾವು ಮಾಡಬೇಕಾದಂಥ ಕೆಲಸ ಏನಪ್ಪ ಅಂತಂದರೆ, ಒಂದು ಪುಸ್ತಕ, ಸ್ತೋತ್ರಗಳಿರುವ ಪುಸ್ತಕ, ಒಂದು ರೂಲ್ಡ್ ನೋಟ್ಬುಕ್, ಒಂದು ಸಂಕಲ್ಪ. ಆ ಪುಸ್ತಕದಲ್ಲಿರುವಂಥ ಶ್ಲೋಕಗಳನ್ನು ಆ ಖಾಲಿ ನೋಟ್ಬುಕ್ನಲ್ಲಿ ಬರೆದು ದೇವಸ್ಥಾನಕ್ಕೆ ಕಳಿಸುವಂಥ ಅತ್ಯಂತ ಸಣ್ಣ ಕೆಲಸ ಇದು. ಬೆಳಗ್ಗೆದ್ದು ಒಂದು ಗಾಯತ್ರಿ ಜಪ ಮಾಡ್ತೀವಲ್ರಿ, ನಾವು ನೀವು ಮಾಡ್ತೀವಿ. ಒಂದು ಪುಟ ದಿನಕ್ಕೆ ನಮಗೆ ಈ ಭಗವದ್ಗೀತೆಯ ಶ್ಲೋಕವನ್ನು ಬರಲಿಕ್ಕೆ ಆಗತ್ತೋ ಆಗಲ್ವ? ಈ ನಮ್ಮಲ್ಲಿ ಏನು ದೊಡ್ಡ ಸಮಸ್ಯೆ ಅಂತಂದರೆ, ಈ ಪ್ರವಚನ ಉಪನ್ಯಾಸ ಇವೆಲ್ಲ ಇದಾವಲ್ಲ, ಇವೆಲ್ಲ ಜೀವನದ ಎಲ್ಲ ಜವಾಬ್ದಾರಿಗಳು ಮುಗಿದು ಮೊಮ್ಮಕ್ಕಳಾಗಿ ಎಲ್ಲ ಆದಮೇಲೆ ಹೂಬತ್ತಿ ಎಳಬತ್ತಿ ಮಾಡುವಾಗ ಇಲ್ಲಿ ಹೇಳ್ತಿರ್ತಾರೆ, ಕೇಳಿಸ್ಕೊಂಡು ಹೂಬತ್ತಿ ಎಳಬತ್ತಿ ಮಾಡೋದು. ಅಷ್ಟರಲ್ಲಿ ಮನೆಯಲ್ಲಿ ಆ ಸೊಸೆ ಏನು ಮಾಡ್ತಾ ಇದ್ದಾಳೆ, ಮಗ ಏನು ಮಾಡ್ತಾ ಇದ್ದಾನೆ, ಅದೇ ತಲೆಯಲ್ಲಿ. ಇಲ್ಲಿ ಪ್ರವಚನ ಅರ್ಧ ಕೇಳ್ತಾ ಅರ್ಧ ಮನೆ ಕಡೆ ಇರ್ತದೆ ಲಕ್ಷ್ಯ. ನಡಿಲಿಕ್ಕೆ ಬರಂಗಿಲ್ಲ. ಮುಂಚೆ ನೆಲದ ಮೇಲೆ ಕೂತು ಎಲ್ಲ ಪ್ರವಚನ ಕೇಳೋರು, ಈಗ ಕುರ್ಚಿ ಹಾಕ್ಬೇಕು. ಇದ್ದೇ ಹೋದ್ರೆ ನಮ್ಗೆ ಅರ್ಥರೈಟಿಸು, ಕಾಲು ನೋವು ಇರುತ್ತಲ್ಲ, ಮಂಡಿ ಕೆಲಸ ಮಾಡೋಂಗಿಲ್ಲ. ಕುರ್ಚಿ ಮೇಲೆ ಕೂತ್ಕೊಂಡು ಒಂದು ಅರ್ಧ ತಾಸು ಮುಕ್ಕಾಲು ತಾಸು ಕರೆಕ್ಟ್ ಅಷ್ಟೊತ್ತಿಗೆ ಗೌರಿ ಅಂತ ಒಂದು ಸೀರಿಯಲ್ ಬರ್ತದೆ, ಆ ಸೀರಿಯಲ್ ನೋಡ್ಬೇಕು ಅಂತ ಅದು. 60 ಆದವರು ಧಾರ್ಮಿಕ ಚಿಂತನೆಯನ್ನು ಮಾಡಬೇಕು ಅನ್ನುವಂಥ ಅತ್ಯಂತ ಏನಂತ ಹೇಳ್ತಾರೆ, ಬಾಲಿಶವಾದಂಥ ಮನಸ್ಥಿತಿಗೆ ನಾವು ತಗೊಂಡು ಹೋಗ್ಬಿಟ್ಟೇವೆ. ಯಾರಿಗೆ ಬೇಕು ಈ ಧರ್ಮದ ಚಿಂತನೆ? ಯಾರಿಗೆ ಬೇಕು ಅಂದರೆ, ಯಾರು ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ ಆಶಿಸ್ತಾನೋ ಅಂಥವನಿಗೆ ಧರ್ಮದ ಚಿಂತನೆ ಬೇಕು. ಯಾಕೆಂದರೆ ಆತನ ಸಾತ್ವಿಕ ಬದುಕು, ಆತನಿಗೆ ದೇವರ ಮೇಲಿರುವಂಥ ನಂಬಿಕೆ ಏನಿದೆ ಆತನನ್ನು ನಿಶ್ಚಿಂತಗೊಳಿಸುತ್ತೆ. ಆತನ ಸಂದಿಗ್ಧತೆಯನ್ನು, ಆತನ ಸಂಕೀರ್ಣತೆಯನ್ನು, ಆತನ ಸಂಶಯವನ್ನು, ಆತನ ಸಂದೇಹವನ್ನು, ಆತನ ಜಿಜ್ಞಾಸೆಗಳನ್ನು ತಣಿಸಲಿಕ್ಕೆ ಇರುವ ಏಕಮೇವ ಮಾರ್ಗ ಏನಪ್ಪ ಅಂತಂದರೆ, ದೇವರೆಡೆಗೆ ನಮ್ಮ ಚಿತ್ತ. ದೇವರೆಡೆಗೆ ಚಿತ್ತ ಅಂದ್ಕೊಳ್ಳಿ, ನಾವು ರಾಮನಾಮ ದಿವಸ ರಾಮನ ಜಪ ಮಾಡ್ಕೊತ ಕೂಡೋದಾ, ಅಥವಾ ಬೆಳಗ್ಗೆ ಎದ್ದು ಭಗವದ್ಗೀತೆಯ ಶ್ಲೋಕಗಳನ್ನು ಓದೋದಾ? ಅಲ್ಲ. ನಮ್ಮ ಬದುಕಿನ ಪ್ರತಿ ಹಂತದಲ್ಲಿಯೂ ಕೂಡ ದೇವರು ಮಧ್ಯದಲ್ಲಿ ಪ್ರವೇಶಿಸುವ ಹಾಗೆ ನಮ್ಮ ಜೊತೆ ಆತ ಇದ್ದಾನೆ ಅಂತ ಆಲೋಚನೆ ಮಾಡುವ ಮೂಲಕ ನಮ್ಮ ಬದುಕನ್ನು ನಡೆಸಿಕೊಂಡು ಹೋದರೆ ನಮ್ಮ ಜೀವನದ ಎಲ್ಲ ಸಂಕಟಗಳು ತಂತಾನೆ ನಿರ್ನಾಮ ಆಗಿ ಹೋಗ್ತವೆ. ಬದುಕಿಗೊಂದು ನಿರ್ಣಯ ಲಭ್ಯ ಆಗತ್ತೆ. ನಮಗಿದು ಅರ್ಥ ಆಗಂಗೆ ಇಲ್ಲ. ಆಗಲಿ ವಯಸ್ಸಾದ ಮೇಲೆ ನಾವು ಹೋಗ್ತೀವಿ ಬಿಡ್ರಿ, ಈಗ ಯಾಕೆ ಹೋಗ್ಬೇಕು? ನಮ್ಮಲ್ಲಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ 2 ಕಾರಣ ಸರ್. ಒಂದು, ಪರೀಕ್ಷೆ ಹತ್ರ ಬಂದಿರಬೇಕು. ಶನಿವಾರ ದಿವಸ ಜೋಡ ಹನುಮಪ್ಪನ ಗುಡಿಗೆ ಹೋಗು ಅಂತಾರೆ, ಇಲ್ಲ ಗಣಪತಿ ದೇವಸ್ಥಾನಕ್ಕೆ ಹೋಗು, ಅಲ್ಲಿ ಹೋದ್ರೆ ನಿಂಗೆ ಚಲೋ ಆಗ್ತದೆ ಅಂತಾರೆ. ಅವತ್ತೊಂದು ದಿವಸ ಕಾಟಾಚಾರಕ್ಕೆ ಹೋಗಿ ಬರೋದನ್ನು ಬಿಟ್ಟರೆ ಉಳಿದ ಸಂದರ್ಭದಲ್ಲಿ ನಮ್ಮ ಅಪ್ಪ ಅವ್ವ ಪೂಜೆ ಮಾಡ್ತಾರೆ. ಅವರು ಪೂಜೆ ಮಾಡಿದರೆ ನಮ್ಮಲ್ಲಿ ಭಾಳ ಅದ್ಭುತವಾದಂಥ ಒಂದು ಕಲ್ಪನೆ ಇದೆ. ಬೇರೆ ಎಲ್ಲ ಧರ್ಮದಲ್ಲಿಯೂ ಮತಗಳಲ್ಲಿಯೂ, ಧರ್ಮಗಳಲ್ಲ ಅವು ಮತಗಳು, ಆ ಮತಗಳಲ್ಲಿ ಅವರವರ ಪ್ರಾರ್ಥನೆಯನ್ನು ಅವರೇ ಮಾಡಬೇಕು. ಅವರೇ ಪ್ರತಿಯೊಬ್ಬರು ಅವರವರ ಪ್ರಾರ್ಥನೆಯನ್ನು ಅವರೇ ಮಾಡಬೇಕು. ನಮಾಜ್ ಮಾಡೋದಂದ್ರೆ ನಮಾಜ್ ಎಲ್ಲರೂ ಮಾಡಬೇಕು. ಮಗಳು, ಹೆಂಡತಿ, ಅಪ್ಪ ಅವ್ವ ಎಲ್ಲ ಮಾಡ್ತಾರೆ. ಚರ್ಚ್ಗೆ ಹೋಗೋದಿದ್ರೆ ಚರ್ಚ್ಗೆ ಎಲ್ಲರೂ ಹೋಗ್ಬೇಕು. ಮಗನೂ ಹೋಗ್ಬೇಕು, ಚಿಕ್ಕಪ್ಪ ಹೋಗ್ಬೇಕು, ದೊಡ್ಡಪ್ಪ ಹೋಗ್ಬೇಕು. ನಮ್ಮಲ್ಲಿ ಹಂಗಲ್ಲ. ಮನೆಯ ಯಜಮಾನ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡಿದರೆ ಇಡೀ ಕುಟುಂಬಕ್ಕೆ ಪುಣ್ಯ ಪ್ರಾಪ್ತಿ. ಅಷ್ಟೇ ಅಲ್ಲ, ವಸುದೈವ ಕುಟುಂಬಕ್ಕೆ ಅವನು ಮಾಡೋದು ಇಡೀ ದೇಶಕ್ಕೆ ಒಳ್ಳೇದು ಮಾಡುತ್ತೆ ಅಂತ ನಮ್ಮಲ್ಲಿ ಹೇಳ್ಬಿಟ್ಟು. ಹಿಂಗಾಗಿ ನಮ್ಮಪ್ಪ ಪೂಜೆ ಮಾಡ್ತಾನಲ್ಲ, ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು, ನಮ್ಮಪ್ಪ ಮಾಡಿದ್ರೆ ನಮ್ಮ ಎಲ್ಲರಿಗೂ ಬಂದ್ಬಿಡ್ತಾನೆ.
ನನಗೆ ಒಂದೊಂದು ಸಲ ಭಾಳ ಸಂಕೀರ್ಣವಾದಂಥ ಕೆಲಸ ಇದ್ದ ಸಂದರ್ಭದಲ್ಲಿ ನಾನು ಹೆಂಡ್ತಿಗೆ ಹೇಳ್ಬಿಡ್ತೀನಿ, ನೀ ಪೂಜೆ ಮಾಡೋದು ಪರವಾಗಿಲ್ಲ, ನಡೀತದೆ, ದೇವ್ರು ನೋಡ್ಕೋತಾನೆ. ನಾ ಹಲೋ ಹೇಳ್ತೇನೆ, ದೇವ್ರಿಗೆ ಏನು ನೋಡ್ಕೊತೀನಿ. ಹಾಗೆ ಆ ಮನಸ್ಥಿತಿಗೆ ಬಂದಿದ್ದೀವಿ. ಈ ಗೀತಾಲೇಖನ ಜ್ಞಾನಯಜ್ಞ ಅನ್ನೋದನ್ನು ಯಾಕೆ ಮಧ್ಯ ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂತಂದರೆ, ಕೃಷ್ಣನ ಬಗ್ಗೆ 1000 ಕೇಳಿದಿರಿ, ಚಾಣಕ್ಯನ ಬಗ್ಗೆ ಕೇಳಿದಿರಿ, ನಾನು ಏನಾದರೂ ಹೊಸದು ಹೇಳಬಹುದಾ ಅನ್ನುವಂಥ ನಿರೀಕ್ಷೆಯಲ್ಲಿ ಬಂದಿದ್ದೀರಿ. ಎಷ್ಟು ಮಟ್ಟಿಗೆ ನಿಮ್ಮ ಈ ಜಿಜ್ಞಾಸೆಯನ್ನು ತಣಿಸ್ತೇನೋ ನನಗೆ ಗೊತ್ತಿಲ್ಲ, ಅದನ್ನು ಮಾತಾಡ್ತೀನಿ. ವಿಷಯಾಂತರ ಮಾಡಿದ ಕಾರಣ ಇಷ್ಟೇ, ಇಂಥದ್ದೊಂದು ಅದ್ಭುತವಾದಂಥ ಸಂಕಲ್ಪವನ್ನು ಮಾಡಿದ ಯತಿವರ್ಯರಿಬ್ಬರು ಎದುರುಗಡೆ ಕೂತಿದ್ದಾರೆ. ನಾವು ಕೇವಲ ಒಂದು ಪುಸ್ತಕವನ್ನು ತೆಗೆದುಕೊಂಡು ದಿನಕ್ಕೆ 1 ಶ್ಲೋಕವನ್ನು ಬರೆದರೂ ಕೂಡ ಮುಗಿದು 1 ಕೋಟಿ ಜ್ಞಾನ ಯಜ್ಞವನ್ನು ಮುಟ್ಲಿಕ್ಕೆ ಸಾಧ್ಯ ಇದೆ. ತನ್ಮೂಲಕ ಕೃಷ್ಣನನ್ನು ಅರಿಯಲಿಕ್ಕೆ ಸಾಧ್ಯ ಇದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದ್ರ ಬಗ್ಗೆ ಪ್ರತ್ಯೇಕವಾದ ವಿಡಿಯೋ ಮಾಡ್ತೀನಿ, ಮಾತಾಡೋಣ. ಇವತ್ತು ಚಾಣಕ್ಯ ಮತ್ತು ಕೃಷ್ಣನ ಬಗ್ಗೆ ಮತ್ತೆ ವಾಪಸ್ ಮಾತಿಗೆ ಬರ್ತೀನಿ. ವಿಷಯಾಂತರ ಆಗಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಸ್ನೇಹಿತರೆ, ನಾನು ಹೇಳ್ತಾ ಇದ್ದೆ, ಇಬ್ಬರು ಕೂಡ ಸಕಾಲಿಕ. ಟೈಮ್ ಭಾಳ ಆದರೆ ದಯವಿಟ್ಟು ಹೇಳಬೇಕು, ನನಗೆ ಗೊತ್ತಾಗಲ್ಲ, ನನಗೆ ಎಷ್ಟೊತ್ತು ಮಾತಾಡ್ತೀನಿ ಅಂತ ನನಗೆ ಗೊತ್ತಾಗಲ್ಲ. ನಮಗೆ ಸ್ಕೂಲ್ ಬೆಲ್ ಹೊಡೆದು ಅಭ್ಯಾಸ ಇದ್ದರೆ ಅಡ್ಡಿಲ್ಲ. ನಾವು ವಿಡಿಯೋ ಮಾಡುವಾಗ ನಮ್ಮ ಕ್ಯಾಮ್ರಾಮನ್ಗಳು ಎದುರು ನಿಂತಿರ್ತಾರೆ, 3 ಜನ ನಿಂತಿರ್ತಾರೆ. ಒಬ್ಬ ಹಿಂಗೆ ಕೈ ಮಾಡ್ತಾನೆ, ಅವಾಗೂ ನಿಲ್ಸಿರಲ್ಲ, ನಾನು ಅವ್ನ ಕಡೆ ಲಕ್ಷ್ಯ ಇರಲ್ಲ, ನನ್ನ ಓಘದಲ್ಲಿ ಮಾತಾಡ್ತಾ ಇರ್ತೀವಿ. ಇನ್ನೊಬ್ಬ ಹಿಂಗಂತಾನೆ, ಸರ್ ಮುಗಿಸಿ ಸರ್ ಅಂತ. ಇನ್ನೊಬ್ಬ ಲೈಟ್ ಆಫ್ ಮಾಡ್ತಾನೆ, ಅಂದರೆ ನಿಮ್ಮ ಟೈಮ್ ಆಗಿದೆ ನಿಲ್ಲಿಸಿ ಸರ್, ಜಾಸ್ತಿ ಹೊತ್ತು ಮಾತಾಡಿದರೆ ಜನ ನೋಡಲ್ಲ ನಿಮ್ಮದು ಅಂತ. ನಮಗೆ ಆ ರೀತಿ ಸಂಕೇತಗಳನ್ನು ಕೊಡುವಂಥ, ಸಂಜ್ಞೆಗಳನ್ನು ಹೇಳುವಂಥ ಸಹೋದ್ಯೋಗಿಗಳು ಎದುರುಗಡೆ ಇರ್ತಾರೆ. ಇಲ್ಲಿ ಹಂಗೆ ಆಗಂಗಿಲ್ಲ. ನನ್ನ ಎದುರುಗಡೆ ಕೂತಿರೋರು ನನ್ನ ಸಾಮಾಜಿಕ ಪರಿವಾರದ ಬಂಧುಗಳು, ಕೇಳಲಿ ಅನ್ನುವಂಥ ಆಸೆಯೊಂದಿಗೆ ನಾನು ಮಾತಾಡ್ತಾ ಇರ್ತೇನೆ. ಸರಿ ಮಾತಾಡ್ತೇನೋ ಇಲ್ಲೋ ನನಗೆ ಗೊತ್ತಿಲ್ಲ. ಆಮೇಲೆ ಸರಿ ಮತ್ತು ತಪ್ಪುಗಳು ಆಯಾಯ ವ್ಯಕ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಸರಿ, ನನಗೆ ಸರಿ ಅನಿಸಿದ್ದು ನಿಮಗೆ ಸರಿ ಅನಿಸ್ಬೇಕು ಅಂತ ಏನಿಲ್ಲ. ಅಭಿಪ್ರಾಯಗಳು ಯಾವಾಗಲೂ ಆಯಾ ಕಾಲಘಟ್ಟಕ್ಕೆ ಸರಿ ಮತ್ತು ತಪ್ಪುಗಳ ತೀರ್ಮಾನ ಆಗ್ತವೆ ವಿನಃ ಅದು ಸಾರ್ವಕಾಲಿಕ ಸತ್ಯ, ಸಾರ್ವಕಾಲಿಕ ತಪ್ಪು, ಸಾರ್ವಕಾಲಿಕ ಇದು ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಧೈರ್ಯದ ಮೇಲೆ ಇವತ್ತು ಮಾತಾಡ್ತಾರೆ. ನಾನು ಹೇಳ್ತಾ ಇದ್ದೆ, ಒಂದು ಕಡೆ ಕೃಷ್ಣ, ಮತ್ತೊಂದು ಕಡೆ ಚಾಣಕ್ಯ. ಕೃಷ್ಣನ ಮುಂದಿನ ಅವತಾರವೇ ಚಾಣಕ್ಯ ಅಂತ ನನ್ನ ಆಲೋಚನೆ. ಹೇಗೆ ಅಂದರೆ, ಕೃಷ್ಣ ಮ್ಯಾನೇಜ್ಮೆಂಟನ್ನು ಹೇಳ್ದ. ಅವನು ಇಡೀ ಜೀವನ ಮ್ಯಾನೇಜ್ಮೆಂಟೇ ಮಾಡಿದ್ದವನು, ಬೇರೆ ಏನು ಮಾಡಲೇ ಇಲ್ಲ. ಹಾಗೆ ನೋಡಿದರೆ ಅರ್ಜುನ ಸಂಬಂಧಿ ಸೋದರತ್ತೆ ಆ ಕಡೆ, ಈ ಕಡೆ ನೋಡಿದರೆ ಬಲರಾಮನ ತಂಗಿ ಮದುವೆ ಸುಭದ್ರೆ. ಎಂದೂ ಕೂಡ ತನ್ನ ಜಿಜ್ಞಾಸೆಯನ್ನು ಕೇಳಲಾರದಂಥ ಅರ್ಜುನ ಒಟ್ಟಿಗೆ ಇರ್ತಾರೆ. ಇಬ್ಬರು ಮಹಾನ್ ಸ್ನೇಹಿತರು, ಅವ್ರ ಸಂಬಂಧಿಗಳಾದರೂ ಕೂಡ ಕೃಷ್ಣ ಮತ್ತು ಅರ್ಜುನ ಆಪ್ತ ಸ್ನೇಹಿತರ ರೀತಿಯಲ್ಲಿದ್ದವರು, ತುಂಬ ಸಲುಗೆ. ಅಷ್ಟೆಲ್ಲ ಇದ್ರೂ ಕೂಡ ಎಂದೂ ತನ್ನ ಸಂದೇಹ, ತನ್ನ ಸಂಶಯ, ತನ್ನ ಜಿಜ್ಞಾಸೆಯನ್ನು ಕೇಳಲಾರದ ಅರ್ಜುನ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ನಾನು ಈ ರೀತಿಯಾದಂಥ ಯುದ್ಧವನ್ನು ಮಾಡಬೇಕೇ, ಇಷ್ಟು ಜನರ ಸಂಹಾರ ಮಾಡಬೇಕೇ, ಇದೊಂದು ನನ್ನನ್ನು ಪ್ರಶ್ನೆ ಮಾಡ್ತಾ ಇದೆ. ಯಾರೋ ಒಂದು 5 ಜನ, 50 ಜನ, 15 ಜನ ಮಾಡಿದಂಥ ತಪ್ಪಿಗೆ 100 ಸೈನಿಕರ ಸಾವು, 100 ಕುದುರೆಗಳ ಸಾವು, 100 ಆನೆಗಳ ಸಾವು, ಎಷ್ಟೋ ಜನ ವಿಧವೆಯರಾಗ್ತಾರೆ. ಇಡೀ ವ್ಯವಸ್ಥೆ ಅವ್ಯವಸ್ಥೆ ಆಗತ್ತೆ, ಅರಾಜಕತೆ ಸೃಷ್ಟಿಯಾಗತ್ತೆ, ಆರ್ಥಿಕತೆ ಹೊರಟು ಹೋಗುತ್ತೆ, ರಾಜ್ಯ ಅನ್ನೋದು ದುರ್ಭಿಕ್ಷಗೊಂಡು ಬಿಡುತ್ತೆ. ಯುದ್ಧ ಮಾಡಬೇಕಾ ಕೃಷ್ಣ ಅಂತ ಕೇಳಿದ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆ ನಾವು ಕೇಳಿದ ಪ್ರಶ್ನೆ ಕೃಷ್ಣನಿಗೆ. ಇದನ್ನು ಎಲ್ಲರೂ ಭಾಳಷ್ಟು ಜನ ಹೇಳಿರ್ತೀರಿ. ನಾನು ಮತ್ತೊಂದು ಸಲ ಯಾಕೆ ಹೇಳ್ತೀನಿ ಅಂದರೆ, ನನಗೆ ಮನನ ಆದ ವಿಷಯ ತಮಗೆ ತಲುಪಲಿ ಅನ್ನುವಂಥ ವಿನೀತವಾದ ಭಾವದೊಂದಿಗೆ ತಮ್ಮೆದುರಿಗೆ ಹೇಳ್ತಾರೆ. ಕೃಷ್ಣ ಮ್ಯಾನೇಜ್ಮೆಂಟನ್ನು ಹೇಳ್ತಾವೆ. ಕೃಷ್ಣ ಎಲ್ಲಿಯೂ, ನಿನ್ನೆ ನನಗೆ ಯತಿಗಳು ಅದೇ ಮಾತು ಹೇಳಿದ್ರು, ಕೃಷ್ಣ ಎಲ್ಲಿಯೂ ಆಜ್ಞಾಪಿಸಲಿಲ್ಲ, ಕೃಷ್ಣ ಎಲ್ಲಿಯೂ ಆದೇಶವನ್ನು ಮಾಡಲಿಲ್ಲ ಅರ್ಜುನನಿಗೆ, ಕೃಷ್ಣ ಎಲ್ಲಿಯೂ ನಿರ್ಣಯವನ್ನು ಹೇಳಲಿಲ್ಲ. ರೆಸೊಲ್ಯೂಷನ್ ಪಾಸ್ ಅಂತ ಕರಿತೀವಿ ನಾವು. ರೆಸೊಲ್ಯೂಷನ್ ಪಾಸ್ ಮಾಡ್ಬೋದು ಸಭೆಯಲ್ಲಿ. ಒಂದು 10 ಜನರಿಗೆ ಎಸ್ ಅಂತಾರೆ, ಒಂದು 10 ಜನ ಬೇಡ ಅಂದಿರ್ತಾರೆ. ಆದರೂ ಇವತ್ತು ಸಭೆಯಲ್ಲಿ ಇದು ಗೊತ್ತುವಳಿಯನ್ನು ಸ್ವೀಕರಿಸಲಾಯಿತು. ಹಾಗೆ ರೆಸೊಲ್ಯೂಷನ್ ಪಾಸ್ ಆಗಲಿಲ್ಲ, ಗೊತ್ತುವಳಿ ಪಾಸ್ ಆಗಲಿಲ್ಲ. ನೋಡಪ್ಪ, ಹಿಂಗಿಂಗಿದೆ, 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 ಇದನ್ನು ಮಾಡಬೇಕು. ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ ನಿನ್ನ ಹೊಣೆ, ನೀನು ಇದನ್ನು ಪೂರೈಸಬೇಕು. ನಿನ್ನ ಅವತಾರ ಆಗಿರೋದು, ನೀನು ಹುಟ್ಟಿರೋದು ಈ ಜಗತ್ತಿನಲ್ಲಿ, ಈ ನಾಡಿನಲ್ಲಿ ನೀನು ಸಜ್ಜನಿಕೆಯನ್ನು ಉಳಿಸಲಿಕ್ಕೆ ಹುಟ್ಟಿದ ಮನುಷ್ಯ, ಧರ್ಮವನ್ನು ಉಳಿಸಲಿಕ್ಕೆ ಹುಟ್ಟಿದಂಥ ಮನುಷ್ಯ, ಅಧರ್ಮವನ್ನು ತೊಡೆಯಲಿಕ್ಕೆ ಹುಟ್ಟಿದ ಮನುಷ್ಯ. ಹಾಗಂತ ನಾನು ನಿನಗೆ ಹೇಳ್ತಾ ಇದ್ದೀನಿ, ನಿನಗಿಷ್ಟ ಬಂದ್ರೆ ಮಾಡು, ಕಷ್ಟ ಬಂದರೆ ಬಿಟ್ಬಿಡು.
ನಮ್ಮ ಭಾಳ ಸಲ ಹಂಗೆ ಯಾಕೆ ನೋಡ್ರಿ, ನಿಮ್ಗೆ ಹೆಂಗೆ ತಿಳಿತಾ ಹಂಗೆ ಮಾಡ್ರಿ ಅಂತ ಯಾರು ಹೇಳ್ಬಿಟ್ರೆ ನಮ್ಮ ಭಾಳ ದೊಡ್ಡ ಸಮಸ್ಯೆ. ನಿಮ್ಗೆ ಹೆಂಗೆ ತಿಳಿತಾ ಹಂಗೆ ಮಾಡ್ರಿ ಅಂದರೆ ತೀರ್ಮಾನ ಮಾಡೋದು ಜೀವನದಲ್ಲಿ ಭಾರಿ ಕಷ್ಟ. ನಾನು ಯಾವಾಗಲೂ ಹೇಳ್ತೇನೆ, ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಒಬ್ಬ ಗುರು ಇರಬೇಕು. ಯಾಕೆ ಗುರು ಇರಬೇಕು? ಅಂದ್ರೆ ಗುರು ಆಜ್ಞಾಪಿಸುವಂಥ ಅಧಿಕಾರವನ್ನು ಹೊಂದಿರ್ತಾನೆ. ಅಪ್ಪ ಹೇಳಲಾರದ್ದನ್ನ, ಅವ್ವ ಹೇಳಲಾರದ್ದನ್ನ, ಅಜ್ಜಿ ಹೇಳಲಾರದ್ದನ್ನ, ದೊಡ್ಡಪ್ಪ ಹೇಳಲಾರದ್ದನ್ನ, ಚಿಕ್ಕಪ್ಪ ಹೇಳಲಾರದ್ದನ್ನ ಗುರು ಹೇಳಬಲ್ಲ. ಆ ಗುರುವನ್ನು ನಾವು ನಂಬುತ್ತೇವೆ. ಆ ಗುರು ಹೇಳಿದ್ದಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನ ಆಜ್ಞಾಪನೆ ಅಂತ ತಿಳ್ಕೊತೀವಿ, ಅದನ್ನು ನಾವು ಆದೇಶ ಅಂತ ತಿಳ್ಕೊತೀವಿ, ಅದನ್ನು ಪಾಲಿಸುವ ಕೆಲಸವನ್ನು ಮಾಡ್ತೀವಿ. ಕೃಷ್ಣ ಸಲಹೆಗಳನ್ನು ಕೊಟ್ಟ, ಆದರೆ ಆ ಧ್ವನಿಯಲ್ಲಿ ಆಜ್ಞಾಪನೆ ಇತ್ತು. ನೀನು ಇದನ್ನು ಮಾಡಲಿಕ್ಕೆ ಬಂದಿದೆಯಾ, ಇದನ್ನು ಮಾಡು. ಕೃಷ್ಣ ತ್ಯಾಗದ ಸಂಕೇತ. ಬಹಳಷ್ಟು ಜನರಿಗೆ ಇದು ಆ ಆ್ಯಂಗಲಲ್ಲಿ ನೋಡಿದರೆಲ್ಲ ಗೊತ್ತಿಲ್ಲ. ಕೃಷ್ಣ ತಾನು ತುಂಬ ಇಷ್ಟಪಡುವಂಥ ಕೊಳಲು, ತನ್ನ ತನ್ಮಯತೆಗೆ, ತನ್ನ ಏಕಾಂತಕ್ಕೆ, ತನ್ನ ಭಾವಗಳನ್ನು ಹೊರಹೊಮ್ಮಿಸಲಿಕ್ಕೆ ಆತ ಬಳಸ್ತಾ ಇರುವಂಥ ಏಕಮೇವ ಇನ್ಸ್ಟ್ರೂಮೆಂಟ್ ಯಾವುದು ಅಂದರೆ ಕೊಳಲು. ಕೃಷ್ಣ, ನೀನು ಇಷ್ಟಪಡುವಂಥ ಒಂದು ವಸ್ತುವನ್ನು ನನಗೆ ಕೊಡುವಂಥ ರಾಧೆ ಕೇಳಿದಾಗ ಕೃಷ್ಣ ತನ್ನ ಕೊಳಲನ್ನು ರಾಧೆಗೆ ಕೊಡ್ತಾನೆ. ಅತ್ಯಂತ ಇಷ್ಟಪಡುವಂಥ ಸಖಿ ರಾಧೆ, ಅಂಥ ರಾಧೆಯನ್ನು ತಾನು ತ್ಯಾಗ ಮಾಡ್ತಾನೆ. ಸಿಂಹಾಸನಾಧೀಶ್ವರನಾಗಿ ದ್ವಾರಕೆಯಲ್ಲಿ ಮೆರೆಯಬೇಕಾಗಿತ್ತು, ಆದರೆ ಪಾಂಡವರನ್ನು ಉದ್ಧಾರ ಮಾಡಲಿಕ್ಕಾಗಿ ಇಲ್ಲಿಗೆ ಬರ್ತಾನೆ. ಬದುಕಿನ ಸ್ತರಗಳನ್ನು ನೋಡಿ, ಒಬ್ಬ ವ್ಯಕ್ತಿಯ ಜೀವನ ಹೇಗೆ ನಾವು ಇತರರಿಗಾಗಿ ಬದುಕಬೇಕು ಎನ್ನುವುದಕ್ಕೆ ಕೃಷ್ಣ ನಮ್ಮೆದುರಿಗೆ ಸಾದೃಶ್ಯ ಸ್ವರೂಪನಾಗಿ ನಿಲ್ತಾನೆ. ತನಗಾಗಿ ಏನನ್ನೂ ಮಾಡಲೇ ಇಲ್ಲ. ನಾವು ಎಲ್ಲ ಕೆಲಸದಲ್ಲಿ ನನಗೇನು ಸಿಗತ್ತೆ ಅಂತಲೇ ನೋಡೋದು. ಉಡುಪಿಗೆ ಹೋದ್ರೆ ನನಗೇನು ಸಿಗತ್ತೆ, ಅಲ್ಲಿ ಭಾಷಣ ಮಾಡಿದರೆ ಏನು ಸಿಗತ್ತೆ, ಇವತ್ತು ಪೇಪರಲ್ಲಿ ಫೋಟೋ ಬಂದರೆ ಏನಾಗತ್ತೆ, ಎಲ್ಲದರಲ್ಲಿಯೂ ನನ್ನ ಲಾಭ ಏನು. ಇದು ಆಧುನಿಕ ಕಾಲಘಟ್ಟದ ಭಾಳ ದೊಡ್ಡದಾದಂಥ ಸಮಸ್ಯೆ. ಇದು ಇವತ್ತು ಮ್ಯಾನೇಜ್ಮೆಂಟ್ ಅನ್ನೋದು ಏನಿದೆಯಲ್ಲ, ಈ ಮ್ಯಾನೇಜ್ಮೆಂಟ್ನ ದುರಂತ ಏನಪ್ಪ ಅಂತ ಹೇಳ್ತೇನೆ ಕೇಳ್ರಿ. ಈ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತಾರೆ, ಸಾಫ್ಟ್ ಸ್ಕಿಲ್ಸ್ ಅಂತಾರೆ. ಇದರೆಲ್ಲ ಏನಪ್ಪ ಇದರ ಅರ್ಥ ಇವತ್ತಿನ ಕಾಲಘಟ್ಟದಲ್ಲಿ ಏನಂದರೆ, ವ್ಯಕ್ತಿ ಕೇಂದ್ರಿತವಾದಂಥ ಕಲೆಯನ್ನು, ಕೌಶಲವನ್ನು ಹೇಳ್ಕೊಡೋದು. ನೀನು ಈ ರೀತಿ ಕೆಲಸ ಮಾಡಿದರೆ ಹಿಂಗಾಗ್ತೀಯಾ, ನೀನು ಇವತ್ತು ಈ ಕೆಲಸ ಮಾಡಿದರೆ ನೀನು ಟೀಮ್ ಲೀಡ್ ಆಗ್ತೀಯಾ, ನೀನು ಟೀಮ್ ಲೀಡ್ ಆದಾಗ ಈ ಟಾರ್ಗೆಟ್ ರೀಚ್ ಆದರೆ ನಿನಗೆ ಸೀನಿಯರ್ ಮ್ಯಾನೇಜರ್ ಪೋಸ್ಟ್ ಸಿಗತ್ತೆ, ನೀನು ಸೀನಿಯರ್ ಮ್ಯಾನೇಜರ್ ಆದಾಗ ಈ ಟಾರ್ಗೆಟನ್ನು ರೀಚ್ ಮಾಡಿದರೆ ನೀನು ವೈಸ್ ಪ್ರೆಸಿಡೆಂಟ್ ಮಾಡ್ತಾರೆ. ನೀನು 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 ನಾನು 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 ಅಂತ ನಮ್ಮ ಜೀವನ ವ್ಯಕ್ತಿ ಕೇಂದ್ರಿತ ಆಗಿದೆಯೇ ವಿನಃ ಸಮಷ್ಟಿ ಪ್ರಜ್ಞೆಯ ಮೂಲಕ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದನ್ನು ನಾವು ಯಾರು ಆಲೋಚನೆಯೇ ಮಾಡೋದಿಲ್ಲ. ಕೃಷ್ಣ ಪರಮಾತ್ಮ ಅವತ್ತಿನ ಕಾಲಘಟ್ಟದಲ್ಲಿ ಸಮಷ್ಟಿ ಪ್ರಜ್ಞೆಯ ಮೂಲಕ ರಾಜ್ಯ ನಿರ್ಮಾಣದ ಕನಸನ್ನು ಕಾಣ್ತಾನೆ. ಸುಭಿಕ್ಷೆಗಾಗಿ ಆತ ತುಡಿತಾ ಇರ್ತಾನೆ. ಅದಕ್ಕೆ ಎದುರುಗಡೆ ಕಾಣುವರು ಪಾಂಡವರು ಕಾಣ್ತಾರೆ. ಪಾಂಡವರ ಸಮ್ಮುಖದಲ್ಲಿ ದುಷ್ಟ ಶಿಕ್ಷಣೆಯನ್ನು ಮಾಡುವ ಕೆಲಸವನ್ನು ಮಾಡ್ತಾನೆ. ಎಂಥ ಅದ್ಭುತವಾದಂಥ ಕ್ಯಾರೆಕ್ಟ್ರು ಅನ್ನೋದನ್ನು ಆಲೋಚನೆ ಮಾಡಿ. ಕೃಷ್ಣನನ್ನು ನಾವು ದೇವರು ಮಾಡಿಬಿಡ್ತೀವಿ. ನಾವು ಇವತ್ತಿನ ಕಾಲಘಟ್ಟದಲ್ಲಿ ಕೃಷ್ಣ ಎನ್ನುವಂಥ ಒಬ್ಬ ಜನಸಾಮಾನ್ಯ ಅಂತ ಗಮನಿಸ್ತಾ ಅನ್ಕೊಂಡು, ಕೃಷ್ಣ ಇವತ್ತು ಇದ್ದಿದ್ರೆ ಹೇಗೆ ಇದನ್ನು ನೋಡ್ತಿದ್ದ, ಒಂದು ಕಂಪನಿಯನ್ನು ಕೃಷ್ಣ ಹೇಗೆ ಕಟ್ತಿದ್ದ ಅನ್ನೋದನ್ನು ಆಲೋಚನೆ ಮಾಡಿಬಿಡಿ. ಎಷ್ಟು ಅದ್ಭುತವಾಗಿರುತ್ತೆ ಆಲೋಚನೆ ಮಾಡಿ. ನಮ್ಮ ಸಮಸ್ಯೆ ಏನು ಅಂತಂದರೆ, ನಾವು ಆ ರೀತಿಯಾಗಿ ವಿಶಾಲವಾಗಿ ಆಲೋಚನೆ ಮಾಡುವಂಥ ಮನಸ್ಥಿತಿಯನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಯಾಕೆಂದರೆ ನಿನ್ನೆ ಯತಿಗಳು ಭಾಳ ಚೆನ್ನಾಗಿ ಹೇಳ್ತಾ ಇದ್ದರು. ಮುಂಚೆ ದೊಡ್ಡದಾದಂಥ ಕುಟುಂಬ ಇರೋದು, ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಮನೆ ತುಂಬ ಜನ ಇರೋರು, ಯಾರ್ಯಾರೋ ಯಾವುದಾದ್ರು ಕೆಲಸಗಳನ್ನು ಮಾಡೋರು, ಇಡೀ ಕುಟುಂಬಕ್ಕೆ ಒಂದು ಸಮಷ್ಟಿ ಪ್ರಜ್ಞೆ ಇರೋದು ಮತ್ತು ಆ ಕುಟುಂಬಕ್ಕೆ ಒಂದು ಆದರ್ಶ ಇರೋದು. ಆ ನಿಟ್ಟಿನಲ್ಲಿ ಜೀವನ ನಡೀತಾ ಇತ್ತು. ಬರ್ತಾ 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 ಮೈಕ್ರೋ ಫ್ಯಾಮಿಲಿಯಾಗಿ ಗಂಡ ಹೆಂಡತಿ ಮಗು 3 ಜನ ಕೇಂದ್ರಿತ. ಯಾವ ಕಡೆ ಮಗುವಿನಡೆಗೆ ಕೇಂದ್ರಿತವಾದಂಥ ಬದುಕು. ಮಗು ಸ್ಕೂಲ್ಗೆ ಹೋದ್ನಾ, ತಿಂಡಿ ತೊಗೊಂಡು ಹೋದ್ನಾ, ಹೋಮ್ವರ್ಕ್ ಮಾಡಿದ್ನಾ, ನಾಳೆ ಅಸೈನ್ಮೆಂಟ್ ಏನು ಕೊಟ್ಟಿದ್ದಾರೆ, ಎಕ್ಸಾಮ್ ಮುಗಿತಾ, ಒಂದು ರಿಸಲ್ಟ್ ಬಂತಾ, ಎ ಗ್ರೇಡ್ ಬಂದಿದೆಯಾ ಬಂದಿಲ್ವಾ, ಪಕ್ಕದವನಿಗಿಂತ ಜಾಸ್ತಿ ಮಾರ್ಕ್ಸ್ ಬಂದಿದೆಯಾ ಬಂದಿಲ್ವಾ. ಅಂದರೆ ನಮ್ಮ ಇಡೀ ಬದುಕು ಮಗನ ಮೂಲಕ ಮಗಳ ಮೂಲಕ ಕೇಂದ್ರಿತ ಆಗ್ತಾ ನಮ್ಮನ್ನು ನಾವು ಒಂದು ದ್ವೀಪವನ್ನಾಗಿ ಮಾಡಿಕೊಳ್ಳುವ ಮೂಲಕ ಸಮಷ್ಟಿ ಪ್ರಜ್ಞೆಯನ್ನು ಕಳ್ಕೊಳ್ಳುವಂಥ ಮಾನಸಿಕ ಸ್ಥಿತಿಯಲ್ಲಿ
ಆ ದುಗುಡದಲ್ಲಿ, ಆ ಸಂದಿಗ್ಧತೆಯಲ್ಲಿ ಬದುಕನ್ನು ಸಾಗಿಸ್ತಾ ಇದ್ದೀವಿ. ಕೃಷ್ಣ ಇದಕ್ಕೆ ತದ್ವಿರುದ್ಧವಾದ ಪಾತ್ರವಾಗಿ ಒಂದು ಸುಭಿಕ್ಷ ನಾಡನ್ನು ಕಟ್ಟಲಿಕ್ಕೆ ಮಾಡಬೇಕಾದ ಹೋರಾಟದ ಬಗ್ಗೆ ಅರ್ಜುನನ ಮೂಲಕ ಪ್ರಪಂಚಕ್ಕೆ ಹೇಳ್ತಾನೆ. ಭಾಳ ಚಂದ ಮನುಷ್ಯನ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ, ಭಾಳ ಚೆನ್ನಾಗಿದ್ದಿಲ್ಲ. ನಾನು ಶ್ಲೋಕಗಳನ್ನು ಉದ್ಧರಿಸೋಕ್ಕಿಂತ ಘಟನೆಗಳನ್ನು ಹೇಳ್ತಾ ಹೋಗ್ತೀನಿ. ಮನುಷ್ಯರನ್ನು ಕುದುರೆಗೆ ಹೋಲಿಸ್ತಾರೆ. ಕುದುರೆ ಕೆನೆಯುತ್ತದೆ, ಕುದುರೆ ಸವಾರ ಬಂದು ಕೂತ ತಕ್ಷಣ ಓಡಲ್ಲ. ಹಾಗಾದರೆ ಏನು ಮಾಡಬೇಕು? ಕುದುರೆಗೆ ಮೊದಲು ತಾಲೀಮು ಕೊಡಬೇಕು. ಕುದುರೆಯನ್ನು 10 ಗಂಟೆಗೆ ಯುದ್ಧಕ್ಕೆ ಹೊರಡಬೇಕು ಅಂತಂದರೆ ಬೆಳಗ್ಗೆ 7 ಗಂಟೆಗೆ ಹೋಗಿ ಅದರ ಬೆನ್ನನ್ನು ಸವರಬೇಕು, ಅದರ ಮೇಲ್ಗಡೆ ಹಾಕಬೇಕಾದಂಥ ವಸ್ತುಗಳನ್ನೆಲ್ಲ ಅಲ್ಲಿ ಹಾಕಬೇಕು, ಹುರುಳಿಯನ್ನು ಕೊಡಬೇಕು, ಒಂದು ರೌಂಡ್ ಓಡಾಡಿಸಬೇಕು, ಅದನ್ನು ಮಾನಸಿಕವಾಗಿ ಸನ್ನದ್ಧಗೊಳಿಸಬೇಕು. ಅಶ್ವಶಕ್ತಿ ಅಂತ ಮನುಷ್ಯ ಅಶ್ವಶಕ್ತಿಗೆ ಹೋಲಿಸ್ತಾನೆ ಕೃಷ್ಣ. ಹೋಲಿಸ್ತಾ ಅದನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳಬೇಕೆಂದರೆ ಮೊದಲು ಅದಕ್ಕೆ ತಾಲೀಮನ್ನು ಕೊಡುವ ಮೂಲಕ 10 ಗಂಟೆಗೆ ಯುದ್ಧ ಅಂದರೆ 7 ಗಂಟೆಗೆ ಅದರ ತಯಾರಿಯನ್ನು ಶುರು ಮಾಡಬೇಕು. ಎಂಥ ಅದ್ಭುತವಾದಂಥ ಕಲ್ಪನೆ ನೋಡಿ. 10 ಗಂಟೆಗೆ ಯುದ್ಧ ಅಂದ್ಕೊಂಡು 9:55 ನಾವು ಮಾಡ್ತೀವಲ್ಲ, ಕಾರ್ ಬರ್ರ ಅಂತ ಸ್ಟಾರ್ಟ್ ಮಾಡಿಬಿಡೋದು. ಎಷ್ಟು ಗಂಟೆಗೆ ಹೋಗಬೇಕು ಆಫೀಸ್ಗೆ? 10:30ಗೆ. ನಮ್ಮ ಮನೆಯಿಂದ 20 ನಿಮಿಷ, ಟ್ರಾಫಿಕ್ ಜಾಸ್ತಿ ಇದ್ರೆ ಇನ್ನು 10 ನಿಮಿಷ. 10:30ಗೆ ಆಫೀಸ್ ಮುಟ್ತೀವಿ, 10 ಗಂಟೆಗೆ ಕಾರ್ ಸ್ಟಾರ್ಟ್ ಆಗುತ್ತೆ. ಆದರೆ ಕಾರನ್ನು ತೊಳೆದಿದ್ದೀವ, ಕಾರಿನ ರೇಡಿಯೇಟ್ರಲ್ಲಿ ನೀರು ಹಾಕಿದ್ದೀವ, ಕೂಲಂಟ್ ಇದೆಯಾ, ಟೈರ್ 4 ಟೈರ್ಗಳು ಸರಿ ಅದಾವ, ಏರ್ ಕಡಿಮೆ ಆಗಿದೆಯಾ, ಪಂಚರ್ ಆಗಿದೆಯಾ, ರಸ್ತೆ ಜಾಮ್ ಆಗಿದೆಯಾ ಆಗಿಲ್ವಾ ಅನ್ನೋದು ನೋಡ್ಕೊಂಡಿದ್ದೀವ. ಈ ಪೂರ್ವ ಸಿದ್ಧತೆಯನ್ನು ಎಷ್ಟು ಜನ ಮಾಡಲಿಕ್ಕೆ ಸಾಧ್ಯ? ಎಷ್ಟು ಜನ ಮಾಡ್ತಾರೆ? ಪೂರ್ವ ತಯಾರಿ ಎಷ್ಟು ಜನ ಮಾಡ್ತಾರೆ? ಕೃಷ್ಣ ತನ್ನ ಈ ಮ್ಯಾನೇಜ್ಮೆಂಟ್ನಲ್ಲಿ ಹೇಳುವಂಥದ್ದು ಅಶ್ವ ಅನ್ನೋ ವಿಚಾರಕ್ಕೆ ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಮನುಷ್ಯನ ತಯಾರಿ ಹೇಗಿರಬೇಕು ಅನ್ನೋದನ್ನು ಆ ಕಾಲಘಟ್ಟದಲ್ಲಿ ಹೇಳಿದ್ದಾನೆ. ಈ ಕಡೆ ಬರೋಣ, ಚಾಣಕ್ಯಗೆ ಬರೋಣ. ಬ್ರಹ್ಮತೇಜ ಕ್ಷಾತ್ರ ಧರ್ಮ. ಏನೂ ಇರಲಾರ್ದಂಥ ಚಂದ್ರಗುಪ್ತ ಒಂದು ಇದೇ ರೀತಿಯಾದಂಥ ಒಂದು ಊಟಕ್ಕೆ ವ್ಯವಸ್ಥೆ ಮಾಡಿದಂಥ ಒಂದು ಚೌಲ್ಟ್ರಿ ಕತೆ ತಮಗೆಲ್ಲ ಗೊತ್ತಿದೆ. ಭಾಳ ವಿಶದೀಕರಿಸಿ ವಿಸ್ತೃತವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ರಸವತ್ತಾಗಿ ಗಂಟೆಗಟ್ಟಲೆ ಹೇಳುವಂಥ ಕತೆ, ಆದರೆ ಒಂದೇ ನಿಮಿಷದಲ್ಲಿ ಹೇಳ್ತೇನೆ. ಯಾಕೆಂದರೆ ಅದನ್ನು ಹೇಳಲಾರದೆ ಕಥೆಯನ್ನು ಮುಂದೆ ಆತನ ವ್ಯಕ್ತಿತ್ವವನ್ನು ಹೇಳಲಿಕ್ಕೆ ಸಾಧ್ಯ ಆಗೋದು. ಮಠ ಮಧ್ಯಾಹ್ನ ಬಿಸಿಲಿನಲ್ಲಿ ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವಾಗ ಒಂದು ಹುಲ್ಲಿನ ಜೊಂಡಿಗೆ ಎದುರ್ಕೊಂಡು ಬೀಳ್ತಾನೆ. ಬಿದ್ದ ತಕ್ಷಣ ಆ ಜೊಂಡನ್ನು ಕಿತ್ತಾನೆ. ಕಿತ್ತೋದಷ್ಟೇ ಅಲ್ಲ, ಅದನ್ನ ಮೂಲ ಸಮೇತ ಅದನ್ನು ನಾಶ ಮಾಡ್ತಾನೆ. ಅದರ ಮೇಲ್ಗಡೆ ಚೌಲ್ಟ್ರಿ ಒಳಗಡೆ ಇದ್ದಂಥ ಹುಳಿ ಮಜ್ಜಿಗೆಯನ್ನು ತಂದು ಸುರುತ್ತಾನೆ. ಏಕೆಂದ್ರೆ ಮತ್ತೆ ಹುಟ್ಟಬಾರ್ದು ಅದು. ಅಂದರೆ ಶತ್ರುವನ್ನ ಸಮೂಲಾಗ್ರವಾಗಿ ನಾಶ ಮಾಡಬೇಕು ಅನ್ನುವಂಥ ಆತನ ಆಲೋಚನಾ ಶೈಲಿ ಏನಿದೆ ಅದಕ್ಕೆ ಅನುಗುಣವಾಗಿ ಆತನ ನಡತೆ ಇರುತ್ತೆ. ಇದನ್ನು ನೋಡಿದಂಥ ಚಂದ್ರಗುಪ್ತ, ಮಾರುವೇಷದಲ್ಲಿದ್ದಂಥ ಚಂದ್ರಗುಪ್ತ ಹೋಗಿ ಆತನಿಗೆ ಸರೆಂಡರ್ ಆಗ್ಬಿಡ್ತಾನೆ. ನನ್ನನ್ನು ರಾಜನನ್ನಾಗಿ ಮಾಡು. ನೀನು ಯಾವ ರಾಜ ಮಾಡ್ತಾರೆ? ನಿನ್ನ ನಂದರಾಜರು ಆ ರೀತಿ ದುರಾಡಳಿತ ಮಾಡ್ತಾ ಇದ್ದಾರೆ, ಅವ್ರ ಎದುರಿಗೆ ನಾವು ಹೋರಾಟ ಮಾಡಲಿಕ್ಕೆ ನನ್ನ ಹತ್ರ ಶಸ್ತ್ರಗಳಿಲ್ಲ, ಅಸ್ತ್ರಗಳಿಲ್ಲ, ಏನೂ ಇಲ್ಲ, ಹೆಂಗೆ ಮಾಡಲಿ ನಾನು? ನನಗದೆಲ್ಲ ಗೊತ್ತಿಲ್ಲ. ನೀವು ನಿಮ್ಮ ಒಂದು ನಡತೆಯಿಂದ ನೀವು ಏನು ಅಂತ ನನಗೆ ಗೊತ್ತಾಯಿತು. ನೋಡಿ, ನಾವು ಯಾವಾಗಲೂ ಒಬ್ಬ ವ್ಯಕ್ತಿನ ಹೆಂಗೆ ಅಳಿತೀವಿ ಅಂದರೆ ಒಂದು ಸಣ್ಣ ಘಟನೆ ಆ ಮನುಷ್ಯನ ಸಂಪೂರ್ಣ ವ್ಯಕ್ತಿತ್ವವನ್ನು ನಮ್ಮ ಎದುರಿಗೆ ಹಿಡಿದು ನಿಲ್ಲಿಸ್ಬಿಡ್ತದೆ. ಸಣ್ಣ ಘಟನೆ. ಒಬ್ಬ ವ್ಯಕ್ತಿ ಗುರುಗಳ ಹತ್ರ ಬರ್ತಾನೆ. ಬಂದ ತಕ್ಷಣ ನತಮಸ್ತಕನಾಗ್ತಾನೆ, ನಮಸ್ಕಾರ ಮಾಡ್ತಾನೆ. ಆತ ವಿನಯಶೀಲ ಅಂತ ನೋಡಿದ ತಕ್ಷಣ ವ್ಯಕ್ತಿ ಗೊತ್ತಾಗ. ಒಬ್ಬ ಕೂತಿರ್ತಾನೆ, ಕಾರ್ ಇರ್ತದೆ, ಡ್ರೈವರ್ ಇರ್ತಾನೆ, ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರ್ತಾನೆ. ಆ ಕಾರಿನ ಮಾಲಕ್ ಬಂದರೂ ಇವ್ ಕಾಲು ತೆಗೆದಿರಂಗಿಲ್ಲ, ಇವ್ ಕೂಡ್ಲಿಕ್ಕೆ ಜಾಗನೇ ಇಲ್ಲ. ಅಲ್ಲಿ ಆತನ ಉದ್ದಟತನ ಕಾಣುತ್ತೆ. ಹಾಗೆ ಒಬ್ಬ ವ್ಯಕ್ತಿಯನ್ನು ನಾವು ಅಭ್ಯಸಿಸಬೇಕೆಂದರೆ ಆತನ ಬಿಹೇವಿಯರ್ ಏನಿದೆ, ನಡತೆ ಏನಿದೆ, ಆ ನಡತೆಯನ್ನು ಅರ್ಥೈಸಿಕೊಂಡು ಬಿಟ್ರೆ ಈ ವ್ಯಕ್ತಿ ಹೀಗೆ ಇರೋದು ಹಾಗಂತ ಆರೋಪಿಸೋದಲ್ಲ. ನೀನು ಗುರುಗಳು ಭಾಳ ಚೆನ್ನಾಗಿ ಹೇಳಿದ್ರು, ಯಾವ ವ್ಯಕ್ತಿಯನ್ನು ಆರೋಪಿಸಬೇಡಿ, ಅದನ್ನು ಹೇಳಿದ್ದಾರೆ ನಮ್ಗೆ ಆ ರೀತಿ ಇರೋದು ಅಂತ. ಮಾಧ್ವರು ಹೇಳಿದಂಥ ಸಿದ್ಧಾಂತ ಏನು? ಅವನು ಹಂಗಿದ್ದಾನ್ರಿ, ಇವ ಹಿಂಗಿದ್ದಾನ್ರಿ, ಅವ ಸರಿ ಅಲ್ರಿ, ಇವ ಹಿಂಗಿದ್ದಾನ್ರಿ, ಇವ ಯಾವಾಗಲೂ ಭಾಳ ಆಲಸ್ಯ ರೀ, ಇವ ತೀರಾ ಅತಿ ಕೆಲಸ ಮಾಡ್ತಾನ್ರಿ, ಪ್ರತಿಯೊಬ್ಬರನ್ನು ಆರೋಪಿಸೋದು, ಎಲ್ಲದರ ಬಗ್ಗೆ ಜಡ್ಜ್ಮೆಂಟ್ ಅಲ್ಲ. ಅದು ಯಾವ ವ್ಯಕ್ತಿಯೂ ಅದೇ ರೀತಿ ಇರಬೇಕು ಅಂತ ಇರೋದಿಲ್ಲ. ಸಿದ್ದೇಶ್ವರ ಸ್ವಾಮೀಜಿ ಹೇಳಿದರು, ಬಿಜಾಪುರ ಸಿದ್ದೇಶ್ವರ ಸ್ವಾಮೀಜಿ ಅಸ್ತಂಗತರಾದರು. ಇದ್ದಂಗಿರುವುದಿಲ್ಲ ಅಂದ್ರು ಅವರು, ಉತ್ತರ ಕರ್ನಾಟಕದ ಭಾಷಾದೊಳಗೆ. ಇದ್ದಂಗಿರುವುದಿಲ್ಲ. ಇವತ್ತಿದ್ದದ್ದು ನಾಳೆ ಇರುತ್ತೆ. ಇವತ್ತು ಭಾಳ ಬೇಜಾರಾಗಿರುತ್ತೆ, ನಾಳೆ ಅತ್ಯಂತ ಸಂತೋಷ, ಅತ್ಯಂತ ಉಲ್ಲಾಸಮಯ ಜೀವನ ಆಗ್ಬೋದು. ಇವತ್ತು ಅತ್ಯಂತ ಉಲ್ಲಾಸಮಯವಾಗಿ ಇಲ್ಲಿ ಕೂತಿದ್ದೀವಿ, ಇದ್ದಕ್ಕಿದ್ದ ಹಾಗೆ ಭಾಳ ಶೋಕ ಸಂದೇಶ ಯಾವುದೋ ಬಂದ್ಬಿಡ್ಬೋದು.
ಇವತ್ತು ಬಹಳ ಕಷ್ಟದಲ್ಲಿರ್ಬೋದು, ನಾಳೆ ಇದ್ದಕ್ಕಿದ್ದ ಹಾಗೆ ಸುಖ ಬಂದ್ಬಿಡ್ಬೋದು. ಅಂದರೆ ಯಾವುದೂ ಕೂಡ ಶಾಶ್ವತ ಅಲ್ಲ, ಯಾವುದೂ ಇದ್ದಂಗೆ ಇರುವುದಿಲ್ಲ ಅಂತ ಬಹಳ ಅದ್ಭುತವಾದ ಮಾತು. ಹಾಗೆ ಮನುಷ್ಯನ ವ್ಯಕ್ತಿತ್ವದ ಮೂಲಕ, ಆತನ ನಡತೆಯ ಮೂಲಕ ಆತನ ವ್ಯಕ್ತಿತ್ವ ಆಗತ್ತೆ. ಚಂದ್ರಗುಪ್ತ ಮೌರ್ಯ ಆ ರೀತಿಯಾಗಿ ಸರೆಂಡರ್ ಆಗ್ತಾನೆ. ಸರೆಂಡರ್ ಆದ ತಕ್ಷಣ, ಅಲ್ಲಯ್ಯ ನೀನು ಒಂದು ಕಾಲಕ್ಕೆ ಮೌರ್ಯ ರಾಜರು, ನೀವು ನಂದರ ದುರಾಡಳಿತದಿಂದ ಬಂದಿಲ್ಲಿ ಹೋಗಿ ನೀನು ಮ್ಯಾನೇಜರ್ ಆಗಿ ಅಡಿಗೆ ಬಡಿಸೋ ಕೆಲಸಕ್ಕೆ ಬಂದಲ್ಲಪ್ಪ ನೀನು, ಆತು ಬಾ ಅಂತ ಕರ್ಕೊಂಡು ಹೋಗಿ ಮುಂದೆ ತನ್ನ ಕೇವಲ ಕೌಟಿಲ್ಯ ನೀತಿಯ ಮೂಲಕ ಶಸ್ತ್ರಗಳೇ ಇರಲಾರದ, ಸೈನ್ಯ ಬಲ ಇರಲಾರದ ವ್ಯಕ್ತಿ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡು ನಂದರಾಜರನ್ನು ಸೋಲಿಸಿ ಚಂದ್ರಗುಪ್ತ ಮೌರ್ಯನನ್ನ ರಾಜನನ್ನಾಗಿ ಮಾಡ್ತಾನೆ. ಕೃಷ್ಣನಿಗೂ ಆತನಿಗೂ ಇರುವಂಥ ಸಮೀಕರಣವನ್ನು ಈಗ ಹೇಳ್ತೇನೆ ನಾನು, ಹೋಲಿಕೆ ಅಂತ. ಚಂದ್ರಗುಪ್ತ ಮೌರ್ಯ ಹೇಳ್ತಾನೆ, ನೀನೇನೋ ಕರ್ಕೊಂಬಂದಿಲ್ಲಿ ನನ್ನ ಕೂಡಿಸ್ಬಿಟ್ಟು ಇಲ್ಲಿ ಸಿಂಹಾಸನದ ಮೇಲೆ ಕೂಡಿಸ್ಬಿಟ್ಟು ರಾಜ್ಯ ಆಳೋರು ಯಾರು ಅಂತ. ರಾಜ್ಯ ಆಳೋರು ಯಾರು ಅಂದರೆ ರಾಜ್ಯ ನೀನೇ ಆಳ್ಬೇಕು. ನೀನು ಕೇಳಿದ ನಿನ್ನ ಆಸೆ ಏನಪ್ಪ, ನಿನ್ನ ಸಂಕಲ್ಪ ಏನೋ? ನನ್ನ ಇಲ್ಲಿ ಕರ್ಕೊಂಬಂದು ಚೌಟ್ರಿನಲ್ಲಿ ಅಡುಗೆ ಬಡಿಸ್ಲಿಕ್ಕೆ ಹಚ್ಚಾರ ಧರ್ಮಶಾಲೆಯಲ್ಲಿ, ನನ್ನ ರಾಜನನ್ನಾಗಿ ಮಾಡು ಅಂತ ಕೇಳಿದೆ, ರಾಜನನ್ನಾಗಿ ಮಾಡೀನಿ, ನಂದೇನು ತಪ್ಪದ ಇದ್ರಾಗ? ಆಗಲ್ಲ, ಇದೆಲ್ಲ ಮಾಡಿದ್ದೀನೇ, ಈಗ ನೀನೇ ನೋಡ್ಕೋಬೇಕು, ನೀನೇ ಮಹಾಮಂತ್ರಿ, ನೀನಿದ್ರೆ ನಾ ಇರ್ತೀನಿ, ಇಲ್ಲರ ನಾ ಇರಂಗ. ಅಲ್ಲ ಇವನು ಇದ್ಯಾವ ಪದ್ಧತಿ ಬಂತಪ್ಪ, ಮದುವೆ ಮಾಡಿಸೋ ಅರ್ಚಕರಿಗೆ ನೀನೇ ಲಗ್ನ ಮಾಡ್ಕೊಂಬಿಡು ಅಂದಂಗೆ ಆಗ್ಬಿಡ್ತದೆ ಕತಿ. ಆವಾಗ ಯಾರನ್ನ ಆಯ್ಕೆ ಮಾಡಿದ? ಅದ್ಭುತವಾದಂಥದ್ರಿ ಇದು. ಅಮಾತ್ಯ ರಾಕ್ಷಸನನ್ನ ಮಹಾಮಂತ್ರಿಯನ್ನಾಗಿ ಮಾಡ್ತಾನೆ ಚಾಣಕ್ಯ. ಯಾವ ಅಮಾತ್ಯ ರಾಕ್ಷಸ? ಪ್ರತಿ ದಿವಸ ಚಂದ್ರಗುಪ್ತ ಮೌರ್ಯನನ್ನ ಹೇಗೆ ಕೊಲ್ಲಬೇಕು ಅಂತ ಪ್ರತಿ ಕ್ಷಣದ ತಪನೆಯನ್ನ ಮಾಡಿಕೊಂಡಿದ್ದಾನೋ ಅಂಥ ಅಮಾತ್ಯ ರಾಕ್ಷಸನನ್ನ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಮಹಾಮಂತ್ರಿಯಾಗಬೇಕು ಅಂತ ಚಂದ್ರಗುಪ್ತ ಮೌರ್ಯನಿಗೆ ಹೇಳ್ತಾನೆ, ಆತನನ್ನು ಕರ್ಕೊಂಬಂದು ಮಾಡು ಅಂತ. ಚಂದ್ರಗುಪ್ತ ಮೌರ್ಯ ಹೇಳ್ತಾನೆ, ಹುಚ್ಚಿಗೆ ಹಿಡಿದದ ನಿನಗೆ ಅಂತ ಕೇಳ್ತಾನೆ. ಯಾಕೆ? ಅಲ್ರಿ, ಪ್ರತಿ ದಿವಸ ನನ್ನ ಸಾಯಿಸ್ಬೇಕು ಅಂತ ಓಡಾಡಿದಂಥ ಮನುಷ್ಯ, ಆತನನ್ನು ಸೋಲಿಸಿದೀವಿ, ಆತನ ನಂದರಾಜರು ಹೊರಟೋದ್ರು. ನಂದರಾಜರಲ್ಲಿ ಮಹಾಮಂತ್ರಿಯಾಗಿದ್ದಂಥ ಮನುಷ್ಯ ಅಮಾತ್ಯ ರಾಕ್ಷಸ. ಹಾಗೆ ನನ್ನ ವಿರುದ್ಧ ಶತ್ರುವಾಗಿದ್ದಂಥ ಮನುಷ್ಯನನ್ನ ನೀವು ಕರ್ಕೊಂಬಂದು ಇಲ್ಲಿ ನನಗೆ ಈ ರೀತಿ ನೀವು ಮಹಾಮಂತ್ರಿ ಮಾಡಿದ್ರೆ ನಾಳೆ ಮುಂಜಾನೆ ಚಾಕು ಹಾಕಿ ಸಾಯಿಸ್ಬಿಟ್ರೆ ನಾ ಏನು ಮಾಡಲಿ ಅಂತ. ನಮ್ಮ ಹಾಗೆ ಜನಸಾಮಾನ್ಯರ ಆಲೋಚನೆಯಲ್ಲಿ ಚಂದ್ರಗುಪ್ತ ಮೌರ್ಯನು ಇದ್ದಂಥ ಮನುಷ್ಯ. ಹುಚ್ಚ ಶತ್ರುವನ್ನು ಯಾವಾಗಲೂ ಸೇವೆಗೆ ಇಟ್ಟುಕೊಳ್ಳಬೇಕು ಅಂತ. ಯಾರಾದರೂ ಈ ರೀತಿ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯದೇನ್ರಿ? ಶತ್ರುವನ್ನ ನಿನ್ನ ಅಡಿಯಾಳಾಗಿ ನಿನ್ನ ಸೇವೆಗೆ ಇಟ್ಟುಕೊಳ್ಳಬೇಕು. ಯಾಕೆಂದರೆ ಅವತ್ತು ನಿನ್ನ ವಿರುದ್ಧ ಶತ್ರುತ್ವ ಮಾಡಿದ ವ್ಯಕ್ತಿ ತನ್ನ ರಾಜ್ಯವನ್ನು ಉಳಿಸಿಕೊಳ್ಳಲಿಕ್ಕಾಗಿ ಆ ರೀತಿ ತಪೋನಿಷ್ಠನಾಗಿ ಕೆಲಸ ಮಾಡಿದ್ದ. ಅವನಿಗೆ ನಂದರಾಜ ಅಲ್ಲ, ಆತ ಮಗಧ ಸಾಮ್ರಾಜ್ಯ ನಮ್ಮ ಕೈಯಲ್ಲೇ ಇರಲಿ, ಈತ ಯಾರೋ ಚಂದ್ರಗುಪ್ತ ಮೌರ್ಯ ಬಂದು ರಾಜ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ನಂದರಿಗೆ ನಿಷ್ಠನಾಗಿ ಕೆಲಸ ಮಾಡಿದವನು. ನಿನ್ನ ಶತ್ರುವಾಗಿ ಕೆಲಸ ಮಾಡಿಲ್ಲ. ನಿನ್ನ ಶತ್ರುವಾಗಿ ಆತ ಕೆಲಸ ಮಾಡಿದ್ದಲ್ಲ, ನಂದರಾಜನಿಗೆ ನಿಷ್ಠನಾಗಿದ್ದಾನೆ. ನೋಡಿ, ವಿಷಯ ಒಂದೇ, ಹೇಳುವ ಶೈಲಿ ಬೇರೆ ಬೇರೆ, ಆಲೋಚನಾ ಶೈಲಿ ಬೇರೆ, ಬಿಟ್ವೀನ್ ದ ಲೈನ್ಸ್ ಅಂತ ಹೇಳ್ತಾರೆ. ನಿನ್ನ ಶತ್ರು ಅಲ್ಲ ಆತ, ನಂದರಾಜನ ನಿಷ್ಠ ಅವನು. ನಾಳೆ ನಿನ್ನ ಮಹಾಮಂತ್ರಿ ಆದಾಗ ಆತ ನಿನಗೆ ನಿಷ್ಠನಾಗಿರ್ತಾನೆ, ನಿನ್ನ ಸಾಮ್ರಾಜ್ಯಕ್ಕೆ ನಿಷ್ಠನಾಗಿರ್ತಾನೆ. ಆದ್ದರಿಂದ ಶತ್ರುವನ್ನು ಕರ್ಕೊಂಬಂದು ನಿನ್ನ ಮಹಾಮಂತ್ರಿಯನ್ನಾಗಿ ಮಾಡೋದು. ಮುಂದಿನ ಕತೆ ತಮಗೆಲ್ಲ ಗೊತ್ತಿದೆ. ಅಷ್ಟು ಬೇಗ ಆತ ಒಪ್ಕೊಳ್ಳೋದಿಲ್ಲ. ಅವಾಗ ಒಂದು ನಾಟಕ ಮಾಡಬೇಕಾಗತ್ತೆ, ಒಂದು ಪ್ರಹಸನವನ್ನು ಮಾಡ್ತಾನೆ. ಚಾಣಕ್ಯ ಅಲ್ಲಿಂದ ಬಿಟ್ಟು ಹೊಟ್ಟೋದಂಗೆ ಆ್ಯಕ್ಟ್ ಮಾಡ್ತಾನೆ. ಅವನಿಗೂ ಚಂದ್ರಗುಪ್ತ ಮೌರ್ಯನಿಗೂ ಜಗಳ ಆದಂಗೆ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಲಾಗತ್ತೆ. ಆಮೇಲೆ ಚಾಣಕ್ಯನೇ ಹೋಗಿ ಅಮಾತ್ಯ ರಾಕ್ಷಸನ್ನು ಕರ್ಕೊಂಬಂದು ಆಸ್ಥಾನದಲ್ಲಿ ಕೂಡಿಸ್ತಾನೆ. ಅಂದರೆ ಚಾಣಕ್ಯ ವ್ಯವಸ್ಥೆ, ಕೃಷ್ಣ ಮತ್ತು ಚಾಣಕ್ಯರ ವಿಶೇಷತೆ ಏನಂದರೆ ಅವರು ರಾಜ್ಯಭಾರ ಮಾಡಬೇಕು ಅಂತಲ್ಲ, ಒಂದು ವ್ಯವಸ್ಥೆಯನ್ನು ಸರಿ ಮಾಡುವ ದಿಕ್ಕಿನಲ್ಲಿ ಅವರು ದೀಕ್ಷೆಯನ್ನು ತೊಟ್ಟಂಥ ಜನ. ಅವರ ಸಂಕಲ್ಪ ಏನು ಅಂದರೆ ದುರ್ಭಿಕ್ಷಗೊಂಡಂಥ ನಾಡನ್ನು ಸುಭಿಕ್ಷಗೊಳಿಸಲಿಕ್ಕೆ ನಮ್ಮ ಸಂಕಲ್ಪ. ಅದಕ್ಕಾಗಿ ಒಂದು ಕಡೆ ಪಾಂಡವರು, ಮತ್ತೊಂದು ಕಡೆ ಚಂದ್ರಗುಪ್ತ ಮೌರ್ಯ. ಎಂದೂ ಕೂಡ ಅವರು ತಾವು ಕುರ್ಚಿ ಹಿಡಿಬೇಕು ಅಂತ ನೋಡಲಿಲ್ಲ. ಇವತ್ತು ಹಂಗಲ್ಲ ಬಿಡ್ರಿ. ಇವತ್ತು ರಾಜಕಾರಣದಲ್ಲಿ ಹೆಂಗೆ ಅಂದ್ರೆ ಕುರ್ಚಿ ಖಾಲಿ ಆಗಿದೆ ಅಂದರೆ ಆತ ಈ ಕಡೆ ರೀಸೆಸ್ ಹೋಗಿ ಬರೋದ್ರೊಳಗೆ ಇನ್ನೊಬ್ಬ ಬಂದು ಕೂತಿರ್ತಾನೆ. ಎಲ್ಲ ಇವನು ಏನಪ್ಪ ಹಿಂಗಾಗೋತ್ತಲ್ಲ ಅಂತ ಆಲೋಚನೆ ಮಾಡ್ತಾರೆ. ಅಂದರೆ ಕುರ್ಚಿಗಿಂತ ವ್ಯವಸ್ಥೆ ಸರಿಯಾಗಿರುವುದು ಮುಖ್ಯ ಅನ್ನುವಂಥ ಸಮಷ್ಟಿ ಪ್ರಜ್ಞೆಯೊಂದಿಗೆ ಮೆರೆದಂಥ ಎರಡು ಅಪ್ರತಿಮ ವ್ಯಕ್ತಿತ್ವಗಳು ಯಾವುದೇ ಕಾಲದಲ್ಲಿ, ಅಂದರೆ
ದ್ವಾಪರ ಇರಬಹುದು, ಕಲಿಯುಗ ಇರಬಹುದು, ಯಾವುದೇ ಕಾಲದಲ್ಲಿ ಕೂಡ ಅವರು ಸದಾ ಜೀವಂತವಾಗಿರ್ತಾರೆ ಅನ್ನೋದಕ್ಕೆ ಸಾಕ್ಷೀಭೂತರಾಗಿರುವಂಥ ಎರಡು ಪಾತ್ರಗಳಿವೆ. ಕೃಷ್ಣ ಪರಮಾತ್ಮ ನರಕಾಸುರನ ವಧೆ ಮಾಡಿಸ್ತಾನೆ, ಶಿಶುಪಾಲನ ಹತ್ಯೆ ಮಾಡಿಸ್ತಾನೆ, ಯಾವುದನ್ನು ತಾನು ಮಾಡೋದಿಲ್ಲ. ಜರಾಸಂಧನ ವಧೆಯನ್ನು ಭೀಮನ ಕಡೆಯಿಂದ ಮಾಡಿಸ್ತಾನೆ. ಬೇರೆಯವರ ಕಡೆಯಿಂದ ಮಾಡಿಸುವ ಉದ್ದೇಶ ಏನು ಅಂದರೆ ಕೃಷ್ಣನಿಗೆ ಆ ಶಕ್ತಿ ಇರಲಿಲ್ಲ. ಆತನ ಕಡೆ ಸುದರ್ಶನ ಚಕ್ರ ಐತ್ರಿ, ಏನು ಮಾಡೋದೇ ಬೇಡ, ಮಾಡಿ ಮುಗಿಸ್ಬೋದು. ಆದರೆ ಯಾವ ಕೆಲಸವನ್ನು ಯಾರು ಯಾವಾಗ ಹೇಗೆ ಮಾಡಬೇಕು ಅನ್ನೋದಿದೆಯಲ್ಲ, ಅದು ಮ್ಯಾನೇಜ್ಮೆಂಟ್ ಸ್ಕಿಲ್ಲನ್ನು ಕೃಷ್ಣ ಮಾಡಿದ್ದ. ಮಜಾ ನೋಡಿ, ಧರ್ಮರಾಜ ಕೃಷ್ಣನಿಗಿಂತ ದೊಡ್ಡವನು. ಕೃಷ್ಣ ಧರ್ಮರಾಜನಿಗೆ ನಮಸ್ಕಾರ ಮಾಡ್ತಿರ್ತಾರೆ. ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಯತಿವರ್ಯರು ಹೇಳಬೇಕು ನನಗೆ. ಬಟ್ ಸಲಹೆ ಸೂಚನೆಗಳನ್ನು ಕೇಳುವಾಗ ಧರ್ಮರಾಜರು, ಯುಧಿಷ್ಠಿರರು ಕೃಷ್ಣನಿಗೆ ನಮಸ್ಕಾರ ಮಾಡಿ ತಮ್ಮ ಸಲಹೆ ಸೂಚನೆಗಳನ್ನು ಕೇಳ್ತಿರ್ತಾರೆ. ಯುದ್ಧ ಗೆದ್ದಾಯಿತು, ಮುಂದೆ ರಾಜ್ಯವನ್ನು ಹೇಗೆ ಆಳಬೇಕು, ಯುದ್ಧ ಮಾಡಬೇಕು ಅಂತ ಸಂಕಲ್ಪ ತೊಡಿಸಿದ್ದು ಕೃಷ್ಣ. ಮುಂದೆ ರಾಜ್ಯ ಆಳಬೇಕಲ್ಲ, ರಾಜ್ಯ ಆಳಬೇಕು ಅಂತ ಹೇಳೋದನ್ನು ಕೃಷ್ಣ ಹೇಳಿಲ್ಲ. ಯಾರ ಕಡೆ ಹೇಳಿಸಿದ? ಶರಶಯ್ಯಲ್ಲಿ ಮಲಗಿದ ಭೀಷ್ಮನಿಂದ ಈ ಪಂಚಪಾಂಡವರಿಗೆ ದೀಕ್ಷೆಯನ್ನು ಕೊಡಿಸ್ತಾನೆ. ಹೇಗೆ ಮುಂದೆ ನಿನ್ನ ರಾಜ್ಯವನ್ನು ನಡೆಸ್ಕೊಂಡು, ಯಾರು ಕೌರವರ ಸೇನಾಪತಿಯಾಗಿರ್ತಾನೋ ಅಂಥ ವ್ಯಕ್ತಿಯಿಂದ ಹೇಳಿಸ್ತಾನೆ. ನಗ್ತಾರೆ ಭೀಷ್ಮ, ಅಲ್ಲ ಕೃಷ್ಣ, ನೀನು ತಮಾಷೆ ಮಾಡ್ತಾ ಜೋಕ್ ಮಾಡ್ತೀಯನಪ್ಪ, ನೀನೇ ಎಲ್ಲವನ್ನು ಬಲ್ಲಂಥ ವ್ಯಕ್ತಿ, ನೀನು ಏನು ಬೇಕಾದರೂ ಹೇಳಬಹುದು, ನೀನು ಏನು ಬೇಕಾದರೂ ಬಲ್ಲಂಥವನು, ನೀನು ಕರ್ಕೊಂಬಂದು ನನ್ನ ಎದುರಿಗೆ ನಿಲ್ಲಿಸಿ ರಾಜ್ಯ ಆಳೋದು ಹೇಗೆ ಅಂತ ನನ್ನ ಕಡೆ ಹೇಳಿಸು ಅಂತ ಹೇಳ್ತೀಯಲ್ಲ, ಇದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತ ಭೀಷ್ಮ ಪಿತಾಮಹ ಪ್ರಶ್ನೆಯನ್ನು ಕೇಳ್ತಾರೆ. ಅವಾಗ ಕೃಷ್ಣ ನಸು ನಗುತ್ತಾನೆ, ಹೇಳ್ತಾನೆ, ಶಂಖದಿಂದ ಬಂದಾಗಲೇ ಅದು ತೀರ್ಥ ಆಗುವುದು. ತೀರ್ಥ ಕೊಡುವ ಕೆಲಸವನ್ನು ತಮಗೆ ವಹಿಸಲಾಗಿದೆ, ತಾವು ಈ ಕೆಲಸವನ್ನು ತಾವು ನಿರ್ವಹಿಸ್ತೀರಿ ಗುರುವರ್ಯ ಅಂತ ಭೀಷ್ಮ ಪಿತಾಮಹಗೆ ಹೇಳ್ತಾರೆ. ಅಂದರೆ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ಕೆಲಸನ ನಾವೇ ಮಾಡೋದು. ಎಲ್ಲ ಕೆಲಸ ಯಾವುದು ನಮ್ಮದು ಅದನ್ನು ನಾವು ಮಾಡ್ತೀವಿ, ಯಾವುದು ನಮ್ಮದಲ್ಲ ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಥವಾ ಮಾಡಿ ಕೆಡಿಸ್ತೀವಿ. ಭಾಳ ಸಿಂಪಲ್ ಇದೆ ರೀ. ತಲೆನೋವು ಬಂದಿದೆ ಅಂತ ಇಲ್ಲಿ ಬಂದವ್ರು ಯಾರಾದ್ರ ಪಕ್ಕದಲ್ಲಿ ಹೋಗಿ ಹೇಳಿ, ಅಲ್ಲಿ 15 ಜನ ಮೆಡಿಸಿನ್ ಹೇಳ್ತಾರೆ. ಸರ್ ಅನಾಸಿನ್ ತೊಗೊಳ್ಳಿ ಅಂತ ಒಬ್ಬ ಹೇಳ್ತಾನೆ. ಒಂದು ಕೆಲಸ ಮಾಡಿರಿ, ನಿಮಗೆ ಶುಗರ್ ಡ್ರಾಪ್ ಆಗಿರಬೇಕು, ಅದಕ್ಕೆ ಸ್ವಲ್ಪ ನೋಡ್ರಿ ಹಣಿ ಮೇಲೆ ಬೆವರು ಬರ್ಲಿಕ್ಕೆ ಹತ್ತದೆ, ಸ್ವಲ್ಪ ಸಕ್ಕರೆ ತಿಂದುಬಿಡ್ರಿ ತಲೆನೋವು ಕಡಿಮೆ ಆಗುತ್ತೆ, ನನಗೆ ಹಂಗಾಗಿತ್ತು ಒಂದು ಸಲ. ಇನ್ನೊಬ್ಬ ಹೇಳ್ತಾನೆ, ಇಲ್ಲ ಇದು 2 ಥರ ತಲೆನೋವು ಇರುತ್ತೆ, ಒಂದು ಈ ಮೈಗ್ರೇನ್ ಅಂತ ಕರೀತಾರೆ, ಆ ಮೈಗ್ರೇನ್ ಇದು ಬಹುಶಃ ನಿಮ್ದು ಎಡಗಡೆನೋ ಬಲಗಡೆನೋ. ಅಂದರೆ ಎಲ್ಲರೂ ಡಾಕ್ಟರ್ ಆಗ್ತಾರೆ. ನಾನೊಬ್ಬ ಡಾಕ್ಟ್ರಿಗೆ ಕೇಳಿದೆ, ನಿಮ್ಗೆ ಅತಿ ದೊಡ್ಡದಾದಂಥ ಸವಾಲು ಯಾವುದು ಇವತ್ತು? ಅವ್ರು ಹೇಳಿದರು, ಈಗ ಬರುವಂಥ ಪೇಷಂಟ್ಗಳೆಲ್ಲ ಡಾಕ್ಟರ್ ಆಗಿರೋದ್ರಿಂದ ನನಗೆ ದೊಡ್ಡ ಸವಾಲು. ಏನು ಹಂಗಂದರೆ, ಬರಬೇಕಾದ್ರೆ ಅವರು ಗೂಗಲಲ್ಲಿ ನೋಡ್ಕೊಂಬಂದ್ಬಿಡ್ತಾರೆ, ನನಗೆ ಬಲ ಇದರಲ್ಲಿ ತಲೆನೋವು ಬರ್ತಾ ಇದೆ, ಇದು ಕ್ಯಾನ್ಸರ ಅಥವಾ ಬರೇ ತಲೆನೋವಾ, ಅಥವಾ ಇದು ಮೈಗ್ರೇನಾ, ಅಥವಾ ಬೇರೆ ಯಾವುದೋ ಕಾರಣಕ್ಕೆ ಬಂದಿರುವಂಥ ತಲೆನೋವಾ, ಇದರ ಸಿಂಪ್ಟಮ್ಸ್ ಏನು, ಇದಕ್ಕಿರುವಂಥ ಔಷಧಿಗಳು ಯಾವುವು, ಈ ಔಷಧಿಗಿರುವಂಥ ಸೈಡ್ ಎಫೆಕ್ಟ್ ಏನು ಅಂತ ಎಲ್ಲ ಓದ್ಕೊಂಬಂದ್ಬಿಟ್ಟಿರ್ತಾರೆ. ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ರೀ. ಡಾಕ್ಟರ್ ಮೆಡಿಸಿನ್ ಬರಿತಾನೆ, ಅವನ ಜೀವನದಲ್ಲಿ ಪಾಪ ಆತ PUCನಲ್ಲಿ 96 ಮಾರ್ಕ್ಸ್ ತೊಗೊಂಡಿರ್ತಾನೆ ರೀ. ಸೀಟ್ ಸಿಕ್ಕಿರೋದಿಲ್ಲ 1ನೇ ರೌಂಡಲ್ಲಿ. 2ನೇ ರೌಂಡ್ ಮತ್ತೆ ಓದ್ತಾನೆ, ನೀಟ್ ತೊಗೋತಾನೆ ಎಕ್ಸಾಮು. 2ನೇ ಸಲ ರ್ಯಾಂಕ್ 300-400 ಬರುತ್ತೆ. ಯಾವುದೋ ಕಾಲೇಜಲ್ಲಿ ಹಗಲು ರಾತ್ರಿ ಓದಿರ್ತಾನೆ. ಅದಾದ ಮೇಲೆ ಮತ್ತೆ ನೀಟ್ ಎಕ್ಸಾಮ್ ತೊಗೋತಾನೆ, ಸ್ಪೆಷಲೈಸೇಷನ್ ಮಾಡ್ತಾನೆ. ಅದಾದ ಮೇಲೆ ಪೇಷಂಟ್ ನೋಡ್ಲಿಕ್ಕೆ ಬಂದಿರ್ತಾನೆ. ಅಷ್ಟೊತ್ತಿಗೆ ಅವನ ಜೀವನದ ಯೌವನವೆಲ್ಲ ಕಳೆದೋಗ್ಬಿಟ್ಟು, ಯಾವ ಯೌವನದಲ್ಲಿ ಆತ ಆರಾಮಾಗಿ ಜೀವನ ಮಾಡಬಹುದು ಆ ವಯಸ್ಸಿನಲ್ಲಿ ತಪೋನಿರತನಾಗಿ ಅಧ್ಯಯನ ಮಾಡಿ ವೈದ್ಯ ವೃತ್ತಿಗೆ ಬಂದ ವ್ಯಕ್ತಿ ಎದುರಿಗೆ ನನ್ನಂಥ ಹುಲುಮಾನವ ಹೋಗಿ ನೀವು ಬರೆದು ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಇದೆಯಲ್ಲ, ಇದಕ್ಕೆ ಸೈಡ್ ಎಫೆಕ್ಟ್ ಇದೆಯಾ ಅಂತ ಕೇಳಿದರೆ ಆ ವ್ಯಕ್ತಿಗೆ, ಚಿಕಿತ್ಸಕನಿಗೆ ಹೇಗೆ ಅನಿಸ್ಬೋದು ಆಲೋಚನೆ ಮಾಡಿ. ಇದು ನಮ್ಮಲ್ಲಿರುವಂಥ ಅತಿ ದೊಡ್ಡದಾದಂಥ ದುರಂತ. ನಾವು ಮಾಡಬಾರದ ಕೆಲಸಗಳನ್ನೆಲ್ಲ ನಾವು ಮಾಡ್ತೀವಿ. ಕೃಷ್ಣ ಚಾಣಕ್ಯ ಮಾಡಿದ ಕೆಲಸ ಏನಂದರೆ, ಯಾವ ಕೆಲಸವನ್ನು ಅವರು ಮಾಡಬೇಕು ಅವರೇ ಮಾಡಿದರು, ಯಾವ ಕೆಲಸವನ್ನು ಇತರರಿಂದ ಮಾಡಿಸ್ಬೇಕು ಇತರರಿಂದ ಮಾಡಿಸಿದರು, ಸಂದರ್ಭ ಬಂದಾಗ ತಟಸ್ಥರಾದರು, ಅಗತ್ಯ ಬಂದಾಗ ಉಪದೇಶ ಮಾಡಿದರು, ಯಾವ ಸಂದರ್ಭದಲ್ಲಿ ಸುದರ್ಶನ ಚಕ್ರವನ್ನು ಬಿಟ್ಟು ಸೂರ್ಯೋದಯವನ್ನು ಸೂರ್ಯಾಸ್ತ ಮಾಡಬಲ್ಲರೋ ಆ ಕೆಲಸವನ್ನು ಮಾಡಿದರು, ಎಲ್ಲಿ ಕುಟಿಲ ನೀತಿಯನ್ನು ಬಳಸಬೇಕು ಕುಟಿಲ ನೀತಿಯನ್ನು ಬಳಸಿದರು, ಎಲ್ಲಿ ವಾಮ ಮಾರ್ಗದ ಮೂಲಕ ದುರ್ಭಿಕ್ಷಗೊಂಡ ಜಾಗವನ್ನು ಸುಭಿಕ್ಷಗೊಳಿಸಬೇಕು ಮಾಡಿದರು. ಅವರಿಗೆ ಸಮಯ ಪ್ರಜ್ಞೆ, ವಿವೇಚನೆ, ವಿವೇಕ 3 ಇದ್ದದ್ದರಿಂದಾಗಿ ಅವರು ದುರಂಧರರಾಗಿ ಇವತ್ತಿಗೂ ಸಾಮಯಿಕವಾಗಿ ಉಳ್ಕೊಂಡಿದ್ದಾರೆ.
ಹೇಳ್ತಾ ಹೋದರೆ ಗಂಟೆಗಟ್ಟಲೆ ಹೇಳ್ಬೋದು. ಸಮಯ 7:23. ಇದು ಹೇಗೆ ಅಂದರೆ ದೊಡ್ಡ ಸಮುದ್ರ, ಒಂದು ಬೊಗಸೆಯನ್ನು ತೆಗೆದು ಕೊಡುವಂಥ ಪ್ರಯತ್ನವನ್ನು ಇವತ್ತು ಗುರುಗಳ ಸಮ್ಮುಖದಲ್ಲಿ ಮಾಡುವ ಪ್ರಯತ್ನ ಮಾಡಿದ್ದೀನಿ. ಅಪೂರ್ಣ ಅಂತ ನಿಮಗೂ ಅನಿಸತ್ತೆ, ನನಗೂ ಅನಿಸತ್ತೆ. ಸಮಯದ ವ್ಯಾಪ್ತಿ ನನಗೆ ಕೊಟ್ಟಂಥ ಸಮಯ. ಪ್ರಸನ್ನಾಚಾರ್ಯರು ನನ್ನ ಎದುರಿಗೆ, ಜಿತೇಂದ್ರ ಕುಂದೇಶ್ವರ್ ಬಂದಿದ್ದಾರೆ ಮಂಗಳೂರಿಂದ, ಉದಯವಾಣಿ ಪತ್ರಿಕೆಯವರು, ಭಾಳಷ್ಟು ಮಾಧ್ಯಮದ ಸ್ನೇಹಿತರು ಕೂತಿದ್ದೀರಿ. ನನ್ನ ಕರೆಯ ಮೇರೆಗೆ ಭಾಳಷ್ಟು ಜನ ನಮ್ಮ ವಾಹಿನಿಯನ್ನು ನೋಡುವಂಥವರೆಲ್ಲ ಬಂದು ಕೂತಿದ್ದೀರಿ, ಮಾತಾಡಿಸಿದ್ರಿ. ನಾನು ಯಾವಾಗಲೂ ಯಾವ ಊರಿಗೆ ಹೋಗ್ತೀನಿ ಅಂತ ಮುಂಚೆ ತಿಳಿಸೋದಿಲ್ಲ. ನನ್ನ ರಕ್ಷಣೆಯ ದೃಷ್ಟಿಯಿಂದ ಎಲ್ಲಿರ್ತೀನಿ, ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ ಹೇಳೋದಿಲ್ಲ. ಆದರೆ ರಾಜಾಂಗಣಕ್ಕೆ ಬರುವುದು ನನಗೆ ಹೆಮ್ಮೆಯ ವಿಷಯವಾಗಿದ್ದರಿಂದ ನಾನು 2ನೇ ತಾರೀಕು ಇಂತಲ್ಲಿ ಬರ್ತೀನಿ ಅಂತ ಮುಂಚೆ ತಿಳಿಸಿದೆ. ನಾನು ಪ್ರತಿ ಸಾರಿ ಬಂದಾಗಲೂ ನಾನು ಬಂದು ಹೋದ ಮೇಲೆ ನೀವು ಯಾಕೆ ಹೇಳಲಿಲ್ಲ ಅಂತ ಎಲ್ಲ ಕಡೆ ಜನ ಕೇಳ್ತಾರೆ. ಆದರೆ ಮೊದಲ ಬಾರಿಗೆ ನಾನು ಇಂಥದ್ದೊಂದು ಜಾಗದಲ್ಲಿ ಸಾರ್ಥಕವಾದಂಥ ಒಂದು ಸೇವೆಗೆ ನನಗಿದು ಭಾಷಣ ಅಂತ ನನಗೆ ಅನಿಸೋದಿಲ್ಲ. ಒಬ್ಬ ನುಡಿ, ನಾನೊಬ್ಬ ಮಗು, ಅದಕ್ಕೆ ಗೊತ್ತಿರುವಂಥ ಅಧ್ಯಾತ್ಮದ 4 ಶಬ್ದಗಳನ್ನು, ತೊದಲು ನುಡಿಗಳನ್ನು ತಮ್ಮೆದುರಿಗೆ ಮಾತಾಡಿರೋದು ಅಂತ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಮಾತಿನಲ್ಲಿ ಚ್ಯುತಿಗಳಾಗಿರುವ ಸಾಧ್ಯತೆ ಇದೆ, ಯಾಕೆಂದರೆ ನಾನು ಅದರಲ್ಲಿ ಪ್ರಾಜ್ಞನಲ್ಲ, ನಾನೊಬ್ಬ ಪಾಮರ. ನನ್ನ ಅಧ್ಯಯನದ ವ್ಯಾಪ್ತಿಗೆ, ನನ್ನ ಅಂತಶ್ಚಕ್ಷುಗಳಿಗೆ ಕಂಡದ್ದನ್ನು ತಮ್ಮ ಮುಂದೆ ಇರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ, ನಿವೇದನೆ ಮಾಡಿಕೊಂಡಿದ್ದೇನೆ. ಮತ್ತೆ ಇಂಥ ಅವಕಾಶಗಳು ಲಭ್ಯ ಆದಾಗ ತಮ್ಮನ್ನು ಭೇಟಿಯಾಗುವಂಥ, ತಮ್ಮ ಜೊತೆ ಸಂವಾದಿಸುವಂಥ, ಅನುಸಂಧಾನ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಬ್ಬರು ಯತಿವರ್ಯರಿಗೆ ನತಮಸ್ತಕನಾಗ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.